ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ರೋಹಿಣಿ. ತಮ್ಮೆಲ್ಲರಿಗೂ ಸ್ಮಾರ್ಟ್ ಸ್ಟಡಿ ವಿತ್ ರೋಹಿಣಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ನಾನು ನಿನ್ನೆ ತನ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ. ಅದು ನನ್ನ ಫಸ್ಟ್ ವಿಡಿಯೋ ಆಗಿತ್ತು. ಅದು ಇಂಟ್ರೊಡಕ್ಷನ್ ವಿಡಿಯೋ ಆಗಿತ್ತು. ಆ ಒಂದು ವಿಡಿಯೋದಲ್ಲಿ ನಾನು ಯಾಕೆ ಯೂಟ್ಯೂಬ್ ಚಾನಲನ್ನು ತೆಗೆದಿರೋದು ಅನ್ನೋದ್ರ ಬಗ್ಗೆ ಎಲ್ಲನೂ ಮೋಟಿವ್ ಏನು, ಈ ಒಂದು ಚಾನಲನ್ನು ತೆಗಿಬೇಕಾದ್ರೆ ಅನ್ನೋದ್ರ ಬಗ್ಗೆ ಎಲ್ಲನೂ ಡೀಟೇಲ್ ಆಗಿ ಇನ್ಫಾರ್ಮೇಷನನ್ನು ನಾನು ಆ ವಿಡಿಯೋದಲ್ಲಿ ಕೊಟ್ಟಿರೋದು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಇದೇ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಫಸ್ಟ್ ವಿಡಿಯೋದು ಲಿಂಕನ್ನು ಹಾಕಿರ್ತೀನಿ. ನೀವು ಚೆಕ್ ಮಾಡ್ಕೊಳ್ಬೋದು ಮತ್ತು ವೀಕ್ಷಣೆ ಕೂಡ ಮಾಡ್ಬೋದು. ಇಂಟ್ರೊಡಕ್ಷನ್ ವಿಡಿಯೋನ ತುಂಬ ಜನನೇ ಇಷ್ಟಪಟ್ಟಿರೋದ್ರಿಂದ ನಾವತ್ತು ಇದನ್ನು ತುಂಬ ಜನ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿರೋದ್ರಿಂದ ನನಗೆ ತುಂಬಾ ಪಾಸಿಟಿವ್ ರೆಸ್ಪಾನ್ಸನ್ನು ನೋಡಿ ತುಂಬಾ ಖುಷಿ ಆಯಿತು. ಮತ್ತು ನಾನು ಮಾಡಬೇಕು ಅಂದರೆ ಯೂಟ್ಯೂಬ್ನಲ್ಲಿ ವೀಡಿಯೋಸನ್ನು ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ತುಂಬಾ ಮೋಟಿವ್ ಸಿಕ್ಕಿರೋದ್ರಿಂದ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಕೂಡ ಹೇಳಿದೆ ನಾನು, ಅಂದರೆ ನನ್ನದು ಈ ವಿಡಿಯೋದಲ್ಲಿ ಏನು ಕ್ವಾಲಿಟಿ ಇರುತ್ತೆ, ಏನು ಕಂಟೆಂಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲನೂ ಹೇಳಿದ್ದೀನಿ. ಆ ಒಂದು ಕಂಟೆಂಟ್ ಇಟ್ಕೊಂಡು ನಾನು ಈ ಕ್ಲಾಸನ್ನು ಸೆಕೆಂಡ್ ಕ್ಲಾಸನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಕ್ಲಾಸ್ಗೆ ಹೋಗಿಬಿಡೋಣ. ಓಕೆ, ನಿನ್ನೆ ಹೇಳಿರೋ ಥರ ಶ್ಲೋಕ, ಅಂದರೆ ನಾನು ಫಸ್ಟು ಈ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಒಂದು ಶ್ಲೋಕದಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇ ಥರ ಫಸ್ಟ್ ಶ್ಲೋಕದಿಂದ ಸ್ಟಾರ್ಟ್ ಮಾಡೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಒಂದು ಶ್ಲೋಕದಲ್ಲಿ ಯಾವುದೇ ಮಹಾಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ, ನನಗೆ ಯಾವುದೇ ತರಹದ ವಿಘ್ನಗಳು ಅಡ್ಡಿಯಾಗಬಾರ್ದು ಅಂತ ಹೇಳಿ ಈ ಒಂದು ಶ್ಲೋಕವನ್ನು ನಾನು ಮೊದಲು ಹಾಕಿರೋದು. ಓಕೆ, ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಕ್ಲಾಸ್ನ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಎಲ್ಲರೂ ಎಂತೂಜಿಯಾಸ್ಟಿಕ್ ಆಗಿರಿ. ಓಕೆ, ಖುಷಿಯಿಂದ ನಾವು ಕ್ಲಾಸ್ಗೆ ಹೋಗೋಣ. ಯಾವ ಥರ ಅಂದರೆ ಜಾಸ್ತಿ ನಾನು ಲ್ಯಾಗ್ ಮಾಡಲ್ಲ, ಕ್ಲಾಸನ್ನು ಸ್ಟಾರ್ಟ್ ಮಾಡಿಬಿಡ್ತೇನೆ. ಓಕೆ, 1 2 3 ಸ್ಟಾರ್ಟ್. ಈ ಸೆಕೆಂಡ್ ಒಂದು ವಿಡಿಯೋದಲ್ಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ಥರ ಸಿಲೆಬಸ್ ಇರುತ್ತೆ, ಕಾಂಪಿಟೇಟಿವ್ ಫೀಲ್ಡ್ ಅಂದಮೇಲೆ ಅದಕ್ಕೆ ಸಬ್ಜೆಕ್ಟ್ಸ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲನೂ ಡೀಟೇಲಾಗಿ ಇನ್ಫಾರ್ಮೇಷನನ್ನು ನಾನು ಈ ನನ್ನ 2ನೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಅದರಲ್ಲಿ ಫಸ್ಟು ಸಾಕಷ್ಟು ಟಾಪಿಕ್ಸ್ ಇರುತ್ತೆ. ಹೇಳಬೇಕು ಅಂತಂದರೆ ಹಿಸ್ಟ್ರಿ, ಪೊಲಿಟಿ, ಎಕನಾಮಿ, ಜಿಯೋಗ್ರಫಿ, ಮೆಂಟಲ್ ಅಬಿಲಿಟಿ, ಈ ಥರ ಕರೆಂಟ್ ಅಫೇರ್ಸ್, ಸಾಕಷ್ಟು ಟಾಪಿಕ್ಸ್ ಇರುತ್ತೆ. ಅದಕ್ಕೆ ಹೇಳಲು ತೀರದಷ್ಟು ಟಾಪಿಕ್ಸ್ ಇರುತ್ತೆ. ಆ ಎಲ್ಲ ಟಾಪಿಕ್ಸನ್ನು ನಾನು ಒನ್ ಬೈ ಒನ್ ಏನೇನು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲನೂ ಡೀಟೇಲಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಫಸ್ಟ್ ಟಾಪಿಕನ್ನು ನಾನು ತೊಗೊಂಡಿರೋದು ಹಿಸ್ಟ್ರಿ. ಹಿಸ್ಟ್ರಿಯಲ್ಲಿ ಏನಿರುತ್ತೆ, ಹಿಸ್ಟ್ರಿ ಅಂತಂದರೆ ಅದರಲ್ಲಿ ಸಬ್ ಟೈಪ್ಸ್ ಇರುತ್ತೆ. ಹಿಸ್ಟ್ರಿಯಲ್ಲಿ ಸಬ್ ಟೈಪ್ಸ್ ಅಂತಂದರೆ ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿ ಇರುತ್ತೆ, ಮೆಡಿವಲ್ ಹಿಸ್ಟ್ರಿ ಇರುತ್ತೆ, ಮಾಡ್ರನ್ ಹಿಸ್ಟ್ರಿ ಇರುತ್ತೆ, ಕರ್ನಾಟಕ ಹಿಸ್ಟ್ರಿ ಇರುತ್ತೆ, ಆಮೇಲೆ ಆರ್ಟ್ ಆ್ಯಂಡ್ ಕಲ್ಚರ್ ಇರುತ್ತೆ, ವರ್ಲ್ಡ್ ಹಿಸ್ಟ್ರಿ ಇರುತ್ತೆ. ಏನ್ಷಂಟ್ ಹಿಸ್ಟ್ರಿ ಅಂತಂತಂದರೆ ಪ್ರಾಚೀನ ಭಾರತದ ಇತಿಹಾಸ ಇರುತ್ತೆ. ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಶಿಲಾಯುಗ, ಮಧ್ಯ ಶಿಲಾಯುಗವಾಗಿರ್ಬೋದು, ಹೊಸ ಶಿಲಾಯುಗ, ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ಈ ಥರ ಯುಗಗಳು ಬರುತ್ತವಲ್ವ, ಅದೆಲ್ಲನೂ ಇನ್ಫಾರ್ಮೇಷನನ್ನು ನಾವು ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ನೋಡ್ತೀವಿ. ಅದಷ್ಟೇ ಅಲ್ಲ, ಅದರಲ್ಲಿ ಇನ್ನೂ ತುಂಬಾ ಟಾಪಿಕ್ಸ್ ಬರುತ್ತೆ. ಯಾವ ಥರ ಹಿಸ್ಟ್ರಿ ಅನ್ನೋದು ಯಾವ ಥರ, ಮೊದಲು ಹಿಸ್ಟ್ರಿ ಅಂದರೆ ಏನು, ಅದು ಗ್ರೀಕರಿಂದ ಬಂದಿರೋದು, ಗ್ರೀಕರು ಯಾವ ಥರ ಹಿಸ್ಟ್ರಿಯನ್ನು ಮುಂದೆ ಕಂಟಿನ್ಯೂ ಮಾಡ್ತಾ ಹೋದರು, ಯಾರು ಇತಿಹಾಸವನ್ನು ಬರೆದ್ರು, ಇತಿಹಾಸ ಪಿತಾಮಹ ಯಾರು, ಈ ಥರ ಹಲವು ನಾವು ಟಾಪಿಕ್ಸನ್ನು ನಾವು ಯಾವ ಥರ ನೋಡ್ಬೋದು ಅಂತಂದರೆ ಹಿಸ್ಟ್ರಿಯಲ್ಲಿ ನೋಡ್ಬೋದು. ಓಕೆ, ಹಿಸ್ಟ್ರಿ ಒಳಗೆ ನಾವು ಜಾಸ್ತಿಯಾಗಿ ಹಿಸ್ಟ್ರಿ ಅಂತಂದರೆ ಮೇನ್ಲಿ ನಾವು ಫೋಕಸ್ ಮಾಡೋದು ಯಾವುದಂತಂದರೆ 4 ರಿಂದ 5 ಬ್ರಾಂಚಸ್ಗೆ ನಾವು ಫೋಕಸನ್ನು ಮಾಡ್ತೀವಿ. 4 ರಿಂದ 5 ಏನ್ಷಂಟ್ ಆಗಿರ್ಬೋದು, ಪ್ರಾಚೀನ ಭಾರತದ ಇತಿಹಾಸ, ಇದರೊಳಗೆ ಶಿಲಾಯುಗ, ಸಿಂಧು ನಾಗರಿಕತೆ ಯಾವ ಥರ ಬಂತು ಅನ್ನೋದ್ರ ಬಗ್ಗೆ, ವೇದಗಳು ಯಾವ ಥರ ಹುಟ್ಕೊಂಡು ನಮ್ಮಲ್ಲಿ, ಜೈನ ಧರ್ಮಗಳಾಗಿರ್ಬೋದು, ಬೌದ್ಧ ಧರ್ಮಗಳಾಗಿರ್ಬೋದು, ಕ್ರೈಸ್ತರು ಅಂದರೆ ಕ್ರೈಸ್ತ ಧರ್ಮ ಆಗಿರ್ಬೋದು, ಅತಿ ಹೆಚ್ಚು ಧರ್ಮವನ್ನು ಹೊಂದಿರುವಂಥ ಜನಾಂಗ ಇರೋದು ಕ್ರೈಸ್ತರು, ಆ ಕ್ರೈಸ್ತ ಧರ್ಮ ಆಗಿರ್ಬೋದು, ಇಸ್ಲಾಂ ಧರ್ಮ, ಈ ಥರ ನಾವು ಅನೇಕ ಟಾಪಿಕ್ಗಳನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಈ ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ನಾವು
ಕವರ್ ಮಾಡ್ತೀವಿ. ಓಕೆ, ಕವರ್ ಮಾಡ್ಕೊತ ಹೋಗ್ಬೋದು ಅಂದರೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಯಲ್ಲಿ. ಇನ್ನೂ ಸಾಕಷ್ಟು ಟಾಪಿಕ್ಸ್ ಇದೆ, ಒಂದೇ ಟಾಪಿಕ್ ಅಂತಲ್ಲ, ಇನ್ನು ಬೇರೆ 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 ಟಾಪಿಕ್ಸ್ಗಳು ಬರುತ್ತೆ. ಅವೆಲ್ಲನೂ ನಾವು ಈ ಒಂದು ಹಿಸ್ಟ್ರಿಯಲ್ಲಿ ಕವರ್ ಮಾಡ್ತೀವಿ. ನೆಕ್ಸ್ಟ್ ಬರೋದು ಅಂತಂತಂದ್ರೆ ಮಿಡಿವಲ್ ಹಿಸ್ಟ್ರಿ, ಮಧ್ಯಕಾಲೀನ ಭಾರತದ ಇತಿಹಾಸ ಅಂತ ಕರೀತಾರೆ. ಮಧ್ಯಕಾಲೀನ ಇತಿಹಾಸ, ಈ ಒಂದು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ನಾವು ಯಾವ ಥರ ಅರಬರು ಬಂದು ನಮ್ಮ ಮೇಲೆ ಅಂದರೆ ಭಾರತದ ಮೇಲೆ ದಾಳಿ ಮಾಡ್ತಾರೆ, ಟರ್ಕರು ಬಂದು ಭಾರತದ ಮೇಲೆ ದಾಳಿ ಮಾಡ್ತಾರೆ, ದೆಹಲಿ ಸುಲ್ತಾನರು ಆಳ್ತಾರೆ ಅಂದರೆ ಮತ್ತೆ ಮೊಘಲ್ ಸಾಮ್ರಾಜ್ಯ ನಮ್ಮನ್ನು ಆಳುತ್ತೆ. ಆ ನಂತರ ಕರ್ನಾಟಕದಲ್ಲಿ ಬಂತು ಅಂತಂದರೆ ಕರ್ನಾಟಕದಲ್ಲಿ ಬಂದರೆ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಬಹುಮನಿ ಸುಲ್ತಾನರು ನಮ್ಮನ್ನು ಆಳ್ತಾರೆ. ಮತ್ತು ಈ ಥರ ಎಲ್ಲ ರಾಜಾದಿರಾಜರು ಕೂಡ ನಮ್ಮನ್ನು ಆಳಿ ನಮ್ಮಲ್ಲಿರುವಂತಹ ಧನ ಸಂಪತ್ತುಗಳನ್ನು ಯಾವ ಥರ ಲೂಟಿ ಮಾಡಿಕೊಂಡು ತಮ್ಮ ದೇಶಗಳಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲನೂ ನಾವು ಈ ಒಂದು ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಯಲ್ಲಿ, ಅಂದರೆ ನಮ್ಮ ಮೇನ್ ಆಗಿ ಹೇಳಬೇಕು ಅಂತಂದರೆ ಯಾವ ಥರ ಲೂಟಿ ಮಾಡ್ತಾರೆ, ನಮ್ಮ ದೇಶವನ್ನು ಯಾವ ಥರ ಲೂಟಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಿಡಿವಲ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ನಾವು ನೋಡ್ಬೋದು. ನೆಕ್ಸ್ಟು ಮಾಡ್ರನ್ ಹಿಸ್ಟ್ರಿಯಲ್ಲಿ, ಮಾಡ್ರನ್ ಹಿಸ್ಟ್ರಿ ಅಂತಂದರೆ ಆಧುನಿಕ ಭಾರತದ ಇತಿಹಾಸ ಅಂತ ಹೇಳ್ಬೋದು. ಮಾಡ್ರನ್ ಹಿಸ್ಟ್ರಿ ಅಂತಂದರೆ ಆಧುನಿಕ ಭಾರತ, ಅಂದರೆ ಭಾರತದ್ದು ಕೇಳ್ತಾರೆ, ವರ್ಲ್ಡ್ದು ಕೂಡ ಕೇಳೋದು. ಬಟ್ ವರ್ಲ್ಡ್ ಕೇಳೋದು ಸ್ವಲ್ಪ ಅಂದರೆ ಅಷ್ಟಾಗಿ ಇಂಪಾರ್ಟೆನ್ಸ್ನ ವರ್ಲ್ಡ್ ಕೊಡೋದು ಬೇಡ. ಬಟ್ ಮಾಡ್ರನ್ ಹಿಸ್ಟ್ರಿಯಲ್ಲಿ ನಾವು ಜಾಸ್ತಿ ಅಂತಂದರೆ ಇಂಡಿಯನ್ ಹಿಸ್ಟ್ರಿಗೆ ಜಾಸ್ತಿ ಇಂಪಾರ್ಟೆನ್ಸನ್ನು ಇಂಡಿಯನ್ ಹಿಸ್ಟ್ರಿ ಕೊಡೋಣ. ಅದರಲ್ಲಿ ಇಂಡಿಯನ್ ಹಿಸ್ಟ್ರಿ, ಮಾಡ್ರನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಯಾವ ಥರ ಯುರೋಪಿಯನ್ನರು ಬಂದರು ಭಾರತಕ್ಕೆ ಜಲಮಾರ್ಗವನ್ನು ಹುಡುಕುತ್ತಾ, ಯಾವ ಥರ ವಾಸ್ಕೋ ಡಿ ಗಾಮಾ ಬಂದ ಅನ್ನೋದ್ರ ಬಗ್ಗೆ, ಅವನು ಯಾವ ಥರ ಮೊದಲು ನಮ್ಮ ಭಾರತಕ್ಕೆ ಬರಬೇಕಾದ್ರೆ ಯಾವ ಥರ ಸಮುದ್ರ ಮಾರ್ಗವನ್ನು ಅವ್ರು ಹಿಡ್ಕೊಂಡು ಬಂದರು, ಮತ್ತು ಯಾವ ಒಂದು ಉದ್ದೇಶದಿಂದ ಬಂದರು, ಯಾರ್ಯಾರು ಬಂದರು ಅಂದರೆ ಯುರೋಪಿಯನ್ನರ್ ಅಂತಂದರೆ ಅಲ್ಲಿ ಇಂಗ್ಲೀಷರಾಗಿರ್ಬೋದು ಅಥವಾ ಫ್ರೆಂಚರಾಗಿರ್ಬೋದು, ಪೋರ್ಚುಗೀಸರಾಗಿರ್ಬೋದು, ಮತ್ತು ಮತ್ತು ಈ ಥರ ಹಲವು ಜನ ನಮ್ಮ ಭಾರತವನ್ನು ಯಾವ ಥರ ಆಳಿದ್ರು ಅನ್ನೋದ್ರ ಬಗ್ಗೆ ಎಲ್ಲನೂ ಡೀಟೇಲ್ಸನ್ನು ನಾವೇನು ಮಾಡ್ಬೋದು ಮಾಡ್ರನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ನೋಡ್ಬೋದು. ಮತ್ತು ಹಾಗೆ ಹೇಳಬೇಕು ಅಂತಂತಂದರೆ ಭಾರತದೊಳಗೆ ಬ್ರಿಟಿಷ್ ಸಾಮ್ರಾಜ್ಯ ಯಾವ ಥರ ಸ್ಥಾಪನೆ ಮಾಡಿದ್ರು ಅಂದರೆ ಜಾಸ್ತಿ ನಮ್ಮನ್ನು ಆಳಿದವ್ರು ಯಾರು ಅಂತಂದರೆ ಬ್ರಿಟಿಷರು. ಈ ಒಂದು ಬ್ರಿಟಿಷರು ಯಾವ ಥರ ನಮ್ಮನ್ನು 300 ವರ್ಷಗಳ ಕಾಲ ನಮ್ಮ ಭಾರತವನ್ನು ಯಾವ ಥರ ಆಳಿದ್ರು ಅನ್ನೋದ್ರ ಬಗ್ಗೆ ಎಲ್ಲನೂ ನಾವು ಇಂಡಿಯನ್ ಮಾಡ್ರನ್ ಹಿಸ್ಟ್ರಿಯಲ್ಲಿ ನಾವು ಅಭ್ಯಾಸ ಮಾಡ್ಬೋದು. ನೆಕ್ಸ್ಟು ಪ್ರಥಮ ಸ್ವತಂತ್ರ ಸಂಗ್ರಾಮ ಯಾವ ಥರ ಆಯಿತು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಧಾರ್ಮಿಕ ಸುಧಾರಣೆಗಳಾದವು ನಮ್ಮ ಈ ಒಂದು ಭಾರತದಲ್ಲಿ, ಅಂದರೆ ಅನೇಕ ಧರ್ಮಗುರುಗಳು ಬಂದು ಅವರ ಧರ್ಮ ಮಾರ್ಗವನ್ನು ನಮ್ಮಲ್ಲಿ ಬೋಧಿಸಿದ್ರು ಅನ್ನೋದ್ರ ಬಗ್ಗೆ ಎಲ್ಲನೂ ನಾವು ಇದರಲ್ಲಿ ನೋಡ್ಬೋದು. ನಂತರ ಇದನ್ನೆಲ್ಲ ನೋಡಿಬಿಟ್ಟು ಸ್ವತಂತ್ರ ಸಂಗ್ರಾಮಕ್ಕೆ ಮೇನ್ ಬುನಾದಿಯನ್ನು ಹಾಕಿದವರು ಯಾರು ಸ್ವತಂತ್ರ ಹೋರಾಟಕ್ಕೆ, ಮತ್ತು ಗಾಂಧಿ ಯುಗವನ್ನು ನೋಡ್ಬೋದು. ಅಂದರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಒಂದು ಭಾರತದಲ್ಲಿ ನಡೀತಿರುವಂತಹ ಈ ಎಲ್ಲ ಗಲಭೆಗಳನ್ನು ನೋಡಿಬಿಟ್ಟು ಯಾವ ಥರ ಭಾರತಕ್ಕೆ ಬಂದರು, ದಂಗೆಗಳು ಯಾವ ಥರ ಆದವು, ಅದರಲ್ಲಿ 1857 ದಂಗೆ ಅಂತೂ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಟಾಪಿಕ್ನಿಂದ ತುಂಬ ಕ್ವಶನ್ಸ್ ಕೇಳ್ತಾರೆ. ಮತ್ತು ಗಾಂಧಿ ಯುಗದಿಂದನೂ ಅಂದರೆ ಗಾಂಧೀಜಿಯವರು ಭಾರತಕ್ಕೆ ಬಂದ ಗಾಂಧಿ ಯುಗದಿಂದನೂ ಕೂಡ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಓಕೆ, ನೆಕ್ಸ್ಟು ಮತ್ತೆ ಮುಂದೆ ಹೇಳಬೇಕಂತಂದರೆ ದಂಗೆಗಳಾಗ್ತವೆ. ಅನೇಕ ದಂಗೆಗಳು, ಎಲ್ಲ ಚಳುವಳಿಗಳು, ದಂಗೆಗಳು, ಇದ್ರ ಬಗ್ಗೆ ಎಲ್ಲನೂ ನಾವು ಇದರಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟು ಆರ್ಟ್ ಆ್ಯಂಡ್ ಕಲ್ಚರನ್ನು ನೋಡ್ಬೋದು. ನೆಕ್ಸ್ಟ್ ಯಾವುದಂತಂದರೆ ಆರ್ಟ್ ಆ್ಯಂಡ್ ಕಲ್ಚರ್. ಅದರಲ್ಲಿ ಮೇಯ್ನಾಗಿ ಕರ್ನಾಟಕದ್ದು ಆರ್ಟ್ ಆ್ಯಂಡ್ ಕಲ್ಚರ್ ಕೂಡ ಇಂಪಾರ್ಟೆಂಟು, ಮತ್ತು ವರ್ಲ್ಡ್ಗೂ ಕೂಡ ಆರ್ಟ್ ಆ್ಯಂಡ್ ಕಲ್ಚರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ವರ್ಲ್ಡ್ಗೆ ಅಷ್ಟಾಗಿ ಕರ್ನಾಟಕದ್ದು ಮತ್ತು ಇಂಡಿಯಾದು ಇಂಪಾರ್ಟೆಂಟು, ಬಟ್ ವರ್ಲ್ಡ್ದು ಹಿಸ್ಟ್ರಿ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಆರ್ಟ್ ಆ್ಯಂಡ್ ಕಲ್ಚರ್ ಅಷ್ಟೊಂದೇನು ಬೇಕಾಗಲ್ಲ, ಹಿಸ್ಟ್ರಿ ಸ್ವಲ್ಪ ನೋಡ್ಕೊಳ್ಬೋದು. ಹಿಸ್ಟ್ರಿ ಒಳಗೆ ನಾವು ನೋಡ್ಕೊಳ್ಳೋದಂತಂದರೆ ಪ್ರಥಮ ಸ್ವತಂತ್ರ ಸಂಗ್ರಾಮ ಇಂಪಾರ್ಟೆಂಟ್ ಆಗುತ್ತೆ. ವರ್ಲ್ಡಲ್ಲಿ ಹೇಳಬೇಕು ಅಂತಂದರೆ ಫ್ರಾನ್ಸ್ ಕ್ರಾಂತಿ ಆಗಿರ್ಬೋದು, ಪ್ರಥಮ ಮಹಾಯುದ್ಧ ಆಗಿರ್ಬೋದು, ಶೀತಲ ಸಮರ ಆಗಿರ್ಬೋದು,
ರಷ್ಯಾ ಕ್ರಾಂತಿ ಆಗಿರ್ಬೋದು, ಅಮೇರಿಕಾ ಕ್ರಾಂತಿ ಆಗಿರ್ಬೋದು, ಇದು ಇಂಪಾರ್ಟೆಂಟ್. ಆರ್ಟಲ್ಲಿ ನೀವು ಇಂಡಿಯನ್ ಕಲ್ಚರ್, ಇಂಡಿಯನ್ ಆರ್ಟ್ ನೋಡ್ಕೊಳ್ಬೋದು. ಅದರೊಳಗೆ ಅನೇಕ ರಾಜರು ಬಂದು ವಾಸ್ತುಶಿಲ್ಪವನ್ನು ಯಾವ ಥರ ಡೆವಲಪ್ ಮಾಡಿದ್ರು ನಮ್ಮ ಇಂಡಿಯಾದಲ್ಲಿ, ಮತ್ತು ಯಾವ ಮೇನ್ ಫೋಕಸ್ಲಿ ಕರ್ನಾಟಕ, ಅಂದರೆ KPSC ಟ್ರೈ ಮಾಡ್ತಾ ಇರುವಂಥವ್ರು ಕರ್ನಾಟಕದಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಯಾವ ಥರ ಡೆವಲಪ್ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲನೂ ಡೀಟೇಲಾಗಿ ನಾನು ಹೇಳ್ಕೊಡ್ತೀನಿ. ಆ ಥರ ನೀವು ಅದನ್ನು ಫಾಲೋ ಅಪ್ ಮಾಡ್ಬೋದು. ಓಕೆ, ವರ್ಲ್ಡಲ್ಲಿ ನೋಡಿದ್ರೆ ಅಷ್ಟೊಂದು ಜಾಸ್ತಿ ಏನು ಇಂಪಾರ್ಟೆನ್ಸ್ ಇರಲ್ಲ, ಬಟ್ ಕರ್ನಾಟಕದ್ದು ಮತ್ತು ಇಂಡಿಯನ್ದು ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಜಾಸ್ತಿ ರೆಸ್ಪಾನ್ಸನ್ನು ಕೊಡೋಣ. ಓಕೆ, ಇದರಲ್ಲಿ ಏನಾದರೂ ಡೌಟ್ ಇದೆಯಾ? ಅಂದರೆ ಹಿಸ್ಟ್ರಿ ಒಳಗೆ ಎಷ್ಟು ಹಿಸ್ಟ್ರಿಗಳನ್ನ ಕವರ್ ಮಾಡಿದೆ, ಅಂದರೆ ಸ್ಮಾರ್ಟಾಗಿ ಇದರಲ್ಲಿ ಏನೇನು ಬೇಕು ಏನಿಲ್ಲ ಅನ್ನೋದ್ರ ಬಗ್ಗೆ ನಾನು ಮತ್ತಷ್ಟು ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ಆವಾಗ ನೀವು ಆ ವೀಡಿಯೋಸನ್ನು ಕೂಡ ನೋಡ್ಬೋದು. ಓಕೆ, ಆ ವಿಡಿಯೋಸು ಯಾವ ಥರ ಇದೆ ಅನ್ನೋದ್ರ ಬಗ್ಗೆ, ಅಂದರೆ ಪ್ರತಿಯೊಂದೂ ಹಿಸ್ಟ್ರಿ ಒಳಗೆ ಇಷ್ಟು ನಮ್ಮ ಟಾಪಿಕ್ ಅಂತೂ ಇಂಪಾರ್ಟೆಂಟ್, ಅಂದರೆ ತುಂಬ ಫೋಕಸ್ ಮಾಡ್ತಾರೆ. ಈ ಟಾಪಿಕ್ಸಿಂದನೇ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ ನನಗೆ ಅನಿಸಿರೋದ್ರಿಂದ ನಾನು ಇಷ್ಟು ಕಲೆಕ್ಷನ್ ಮಾಡಿರೋದು. ಮತ್ತೇನಾದರೂ ಇತ್ತು ಅಂತಂದರೆ ನಾನು ನಿಮಗೆ ಹೇಳ್ತೀನಿ. ಓಕೆ, ನೆಕ್ಸ್ಟು ಇಷ್ಟು ಟಾಪಿಕ್ಗಳು ಇಂಪಾರ್ಟೆಂಟ್ ಹಿಸ್ಟ್ರಿ ಒಳಗೆ. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಜಿಯೋಗ್ರಫಿ. ನೆಕ್ಸ್ಟ್ ಸಬ್ಜೆಕ್ಟು ಜಿಯೋಗ್ರಫಿಯಲ್ಲಿ ಜಿಯೋಗ್ರಫಿ ಅಂತಂದರೆ ಮೇನ್ಲಿ ಇದರಲ್ಲೂ ಕೂಡ ಬ್ರಾಂಚಸ್ ಬರುತ್ತೆ. ಅಂದರೆ ವರ್ಲ್ಡ್ ಜಿಯೋಗ್ರಫಿ ಬರುತ್ತೆ, ಫಿಸಿಕಲ್ ಜಿಯೋಗ್ರಫಿ ಬರುತ್ತೆ, ಇಂಡಿಯನ್ ಜಿಯೋಗ್ರಫಿ ಬರುತ್ತೆ, ಕರ್ನಾಟಕ ಜಿಯೋಗ್ರಫಿ ಬರುತ್ತೆ. ನನ್ನ ಮೇನ್ ಪ್ರಿಲಿಮ್ಸ್ ಎಕ್ಸಾಮ್ಗೆಲ್ಲನೂ UPSC ಮತ್ತು KPSC ಪ್ರಿಲಿಮ್ಸ್ ಎಕ್ಸಾಮ್ಗೆ ಜಾಸ್ತಿ ಮ್ಯಾಪ್ ರೀಡಿಂಗ್ ಮೇಲೆ ಕ್ವಶನ್ಸ್ ಬರುತ್ತೆ. ಪ್ಲೇಸಸ್ ಇನ್ ನ್ಯೂಸ್, ಅಂದರೆ ನ್ಯೂಸಲ್ಲಿ ಯಾವ ಪ್ಲೇಸಸ್ಸು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಎಲ್ಲನೂ ಈ ಪ್ರಿಲಿಮ್ಸಲ್ಲಿ ಕ್ವಶನ್ಸನ್ನು ಕೇಳ್ತಾರೆ. ಓಕೆ, ಅಂದರೆ ಪ್ಲೇಸಸ್ ಇನ್ ನ್ಯೂಸು, ಮ್ಯಾಪ್ ರೀಡಿಂಗ್ ತುಂಬ ಇಂಪಾರ್ಟೆಂಟ್. ಹೇಳಿದೆ, ನಾನು ನಿನ್ನೆ ಕೂಡ ಹೇಳಿದೆ. ಅಂದರೆ ನೀವು ಕೊಡುವಂಥ ಟೇಬಲ್ಗೆ ಒಂದು ಮ್ಯಾಪನ್ನು ಅಂಟಿಸ್ಬಿಡಿ ಬೋರ್ಡ್ಗೆ. ಅದರಿಂದ ನೀವು ಯಾವಾಗ ಫ್ರೀ ಇರ್ತೀರೋ ಆ ಟೈಮಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಏನೇನು ನಡೀತಾ ಇದೆ, ಯಾವ್ಯಾವ ಕಂಟ್ರೀಸಲ್ಲಿ ಯಾವ್ಯಾವ ಥರ ಸಾಗರಗಳು, ಸಮುದ್ರಗಳು ಮತ್ತು ಬಾರ್ಡರ್ ಕಂಟ್ರೀಸ್, ಇದ್ರ ಬಗ್ಗೆ ಎಲ್ಲನೂ ನೀವು ನೋಡ್ಕೊಳ್ಬೋದು ಅದರಲ್ಲಿ. ಮತ್ತು ಹಾಗಾಗಿ ಒಂದು ಮ್ಯಾಪ್, ವರ್ಲ್ಡ್ ಮ್ಯಾಪು, ಇಂಡಿಯನ್ ಮ್ಯಾಪು, ಕರ್ನಾಟಕ ಮ್ಯಾಪ್, ಈ ಥರ 3 ಮ್ಯಾಪನ್ನು ಕೂಡ ನಿಮ್ಮ ಗೋಡೆಗೆ ನೀವು ಸ್ಟಡಿ ಮಾಡೋ ಟೇಬಲ್ನ ಗೋಡೆಗೆ ಅಂಟಿಸ್ಬಿಡಿ. ಓಕೆ, ಅದರಲ್ಲಿ ಮೇನು ವರ್ಲ್ಡ್ ಜಿಯೋಗ್ರಫಿ ಒಳಗಡೆ ಹೇಳಬೇಕು ಅಂತಂದರೆ ವರ್ಲ್ಡಲ್ಲಿ ಏನೇನು ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಸಸ್ಯವರ್ಗ ಯಾವ ಥರ ಇರುತ್ತೆ, ಪ್ರಾಣಿ ವರ್ಗ ಯಾವ ಥರ ಇರುತ್ತೆ, ನೆಕ್ಸ್ಟು ಯಾವ್ಯಾವ ಖಂಡಗಳಿದೆ, ಭೂಖಂಡಗಳ ಬಗ್ಗೆ ಕೇಳ್ತಾರೆ, ಸಾಗರ, ಸರೋವರ, ಸಮುದ್ರಗಳ ಬಗ್ಗೆ ಎಲ್ಲನೂ, ಪರ್ವತಗಳು, ಅಲ್ಲಿರುವಂಥ ಜನರ ಬಗ್ಗೆ, ಮತ್ತು ಬುಡಕಟ್ಟು ಜನಾಂಗಗಳಿರುತ್ತೆ ಅದ್ರ ಬಗ್ಗೆ ಆಗಿರ್ಬೋದು. ಮತ್ತು ಸಾಕಷ್ಟು ಪ್ರಾಣಿ ಸಂಕುಲಗಳಿರುತ್ತೆ, ಸಂಕುಲಗಳ ಬಗ್ಗೆ, ಅಲ್ಲಿರುವಂತಹ ಬೆಳೆಗಳು, ಅನಂತರ ಕಂಟ್ರಿ ಒಳಗಿರುವಂಥ ಮೇನ್ ಫೋಕಸ್ ಮಾಡೋದು ಅವರೇನಂತ ಬಾರ್ಡರ್ ಕಂಟ್ರಿಗೆ ತುಂಬಾ ಫೋಕಸ್ ಮಾಡ್ತಾರೆ. ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಯಾವ್ಯಾವ ಖಂಡಗಳು ಅವುಗಳ ಬಾರ್ಡರ್ನ ಹಂಚಿಕೊಂಡಿವೆ, ಮೆಡಿಟೇರಿಯನ್ ಸಮುದ್ರ, ಕೆಂಪು ಸಮುದ್ರ, ಆ ಥರ, ಮತ್ತು ಅನೇಕ ಸ್ಪೆಸಿಫಿಕ್ ಮಹಾಸಾಗರ ಅಂತ ಇರುವಂಥ ಸಮುದ್ರಗಳಾಗಿರ್ಬೋದು. ಈ ಥರ ಅನೇಕ ಕ್ವಶನ್ಸ್ಗಳನ್ನು ನಾವು ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಅದಾದಮೇಲೆ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಹೇಳಬೇಕು ಅಂತಂದರೆ ಭೂಮಿಯ ಒಂದು ರಚನೆ ಯಾವ ಥರ ಆಯಿತು, ಮತ್ತು ಅಲ್ಲಿರುವಂಥ ವಾಯುಗುಣ, ಹವಾಗುಣಗಳ ಬಗ್ಗೆ ಎಲ್ಲನೂ ಡೀಟೇಲಾಗಿ ನಾವು ಸ್ಟಡಿ ಮಾಡೋದು ಎಲ್ಲಿ ಅಂತಂದರೆ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಸಸ್ಯವರ್ಗ ಆಗಿರ್ಬೋದು, ನೆಕ್ಸ್ಟು ಮಣ್ಣುಗಳ ಒಂದು ವಿಧಗಳನ್ನು ನಾವು ಕೂಡ ನೋಡ್ಬೋದು ಅಲ್ಲಿ. ಆನಂತರ ಯಾವ ಥರ ವೋಲ್ಕೆನೋಸ್ ಬರುತ್ತವೆ, ಆನಂತರ ಅರ್ಥಕ್ವಿಕ್ ಯಾವ ಥರ, ಜ್ವಾಲಾಮುಖಿಗಳು ಯಾವ ಥರ ಇರುತ್ತೆ, ನೆಕ್ಸ್ಟು ಅರ್ಥಕ್ವಿಕ್ಸ್ಗಳು ಬರುತ್ತೆ. ಅಂದರೆ ವರ್ಷಕ್ಕೆ ಇಲ್ಲಿ ನೋಡ್ತೀರಲ್ವ ಚಾನಲಲ್ಲಿ ತೋರಿಸ್ತಾ ಇರುತ್ತೆ, ಅಲ್ಲಿ ಭೂಕಂಪ ಆಯಿತು, ಇಲ್ಲಿ ಭೂಕಂಪ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲನೂ ಡೀಟೇಲಾಗಿ ಎಷ್ಟೆಷ್ಟು ಯಾವ ಥರ ಅರ್ಥಕ್ವಿಕ್ಸ್ಗಳ ಹೆಸರು, ಅಂದರೆ ಯಾವ ಥರ ಇಡ್ತಾರೆ, ಏನು ಅನ್ನೋದ್ರ ಬಗ್ಗೆ ಎಲ್ಲನೂ ಇನ್ ಡೀಟೇಲಾಗಿ ನಾವು ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಸ್ಟಡಿ ಮಾಡ್ತಾರೆ. ಕ್ಲೈಮೇಟ್ ಯಾವ ಥರ ಇರುತ್ತೆ, ಟೆಂಪ್ರೇಚರ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ, ಸೈಕ್ಲೋನ್ಸ್ಗಳು ಬರ್ತವೆ, ಸೈಕ್ಲೋನ್ಗಳ ಬಗ್ಗೆ ಎಲ್ಲನೂ ತಿಳ್ಕೊಳ್ಬೋದು. ನೆಕ್ಸ್ಟು ಎಲ್ ನೀನೋ ಮತ್ತು ಲಾ ನೀನೋ ಬಗ್ಗೆನೂ ಕೂಡ ನಾವು ಫಿಸಿಕಲ್ ಜಿಯೋಗ್ರಫಿಯಲ್ಲಿ ನಾವು ಡಿಸ್ಕಷನ್ ಮಾಡ್ಬೋದು. ಮಣ್ಣುಗಳು ಯಾವ ಥರ ಇರುತ್ತೆ, ಅದರ ವಿಧಗಳನ್ನು ನೋಡ್ಬೋದು. ಪರಿಸರ ವ್ಯವಸ್ಥೆ, ಆಹಾರ ಸರಪಣಿ ಯಾವ ಥರ ಇರುತ್ತೆ, ಪರಿಸರದ ಅವನತಿ ಯಾವ ಥರ ಆಗುತ್ತೆ,
ಅನ್ನೋದ್ರ ಬಗ್ಗೆ ಎಲ್ಲನೂ ನಾವು ಈ ಒಂದು ಫಿಸಿಕಲ್ ಜಿಯೋಗ್ರಫಿಯಲ್ಲಿ ನಾವು ಅದನ್ನು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಓಕೆ, ಇದಕ್ಕೆ ನಾನು ಅಂದರೆ ಈಗ ಫೋಕಸ್ ಆಗಿ ನಾನು ಈ ಟಾಪಿಕ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಜಿಯೋಗ್ರಫಿಯಲ್ಲಿ ಇಂತಿಷ್ಟು ಟಾಪಿಕ್ ಬರುತ್ತೆ. ಇದಕ್ಕೆ ಒಂದೊಂದು ಸಬ್ಜೆಕ್ಟ್ಗೂ ಅದಕ್ಕೆ ವಿತ್ ಸಿಲೆಬಸ್ಸು ಯಾವ ಥರ ಬುಕ್ಸ್ ಬರುತ್ತೆ ಮತ್ತು ಅದನ್ನು ಯಾವ ಥರ ಸ್ಟಡಿ ಮಾಡಬೇಕು ಸ್ಮಾರ್ಟ್ ಆಗಿ ಅನ್ನೋದ್ರ ಬಗ್ಗೆ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ಫಾಲೋ ಮಾಡ್ಕೊತ ಹೋಗ್ಬೋದು. ನೆಕ್ಸ್ಟ್ ಅದಾದಮೇಲೆ ಇಂಡಿಯನ್ ಜಿಯೋಗ್ರಫಿ ಅಂತಂದರೆ ನಮ್ಮದು ಭಾರತ ದೇಶದ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಒಂದು ಇಂಡಿಯಾ ನಮ್ಮದು ಇಂಡಿಯನ್ ಮ್ಯಾಪ್ ಮೇಲೆ ನಮ್ಮದು ಮೇನ್ ಫೋಕಸ್ ಇರೋದು. ಇಂಡಿಯನ್ ಜಿಯೋಗ್ರಫಿಯಲ್ಲಿ ಅವರು ನಮ್ಮದು ಭಾರತ ಯಾವ ಥರ ಇದೆ, ಯಾವ ದಿಕ್ಕಿಗಿದೆ, ಅಂದರೆ ನಮ್ಮದು ಈ ವರ್ಲ್ಡಲ್ಲಿ ಉತ್ತರ ಗೋಳಾರ್ಧದಲ್ಲಿ, ದಕ್ಷಿಣ ಗೋಳಾರ್ಧದಲ್ಲಿ ಅಲ್ಲಿರುವಂತಹ ದೇಶಗಳು ಯಾವುವು, ನೆಕ್ಸ್ಟು ಭಾರತ ದೇಶ ಅಂತಂದರೆ ಭಾರತ ದೇಶದಲ್ಲಿರುವಂಥ ರಾಜ್ಯಗಳ ಮೇಲೆ ಫೋಕಸ್ ಮಾಡ್ತಾರೆ. ಯಾವ ಥರ ಅವುಗಳ ವಿಸ್ತೀರ್ಣ, ನದಿ ವ್ಯವಸ್ಥೆ ಯಾವ ಥರ ಇರುತ್ತೆ, ಸಾರಿಗೆ ಆ ಥರದ್ದು, ಹುಲ್ಲುಗಾವಲು ಯಾವ ಥರ ಇರುತ್ತೆ, ಇಂಥ ಸಸ್ಯವರ್ಗ, ಪ್ರಾಣಿ ವರ್ಗ, ನೆಕ್ಸ್ಟು ಅಲ್ಲಿರುವಂತಹ ಜನಸಾಂದ್ರತೆ, ಬುಡಕಟ್ಟು ಜನಾಂಗ ಯಾವ ಥರ ಇದೆ. ಅಂದರೆ ಈಗೀಗ ಬರುವಂತಹ UPSC ಎಕ್ಸಾಮ್ಸಲ್ಲಿ ಬುಡಕಟ್ಟು ಜನಾಂಗಗಳ ಮೇಲೆ ತುಂಬಾ ಫೋಕಸ್ ಮಾಡ್ತಾ ಇರೋದು. ಹಾಗಾಗಿ ನಾವು ಇಂಡಿಯನ್ ಜಿಯೋಗ್ರಫಿ ಅಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಜಿಯೋಗ್ರಫಿ ಸ್ಟಡಿ ಮಾಡಬೇಕಾದ್ರೆ ಇಂಡಿಯನ್ ಜಿಯೋಗ್ರಫಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಓಕೆ, ಅದೇ ಥರ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಜನಸಾಂದ್ರತೆ ಜನಸಾಂದ್ರತೆ ಬಗ್ಗೆ ಎಲ್ಲನೂ ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ನಾವು ಇಂಡಿಯನ್ ಜಿಯೋಗ್ರಫಿಯಲ್ಲಿ ನೋಡ್ತೀವಿ. ಓಕೆ, ನೆಕ್ಸ್ಟು ಕೃಷಿ ಪದ್ಧತಿ ಯಾವ ಥರ ಇರುತ್ತೆ, ನೆಕ್ಸ್ಟು ಪರಿಸರಕ್ಕೆ ಎನ್ವೈರನ್ಮೆಂಟ್ಗೆ ಸಂಬಂಧಿಸಿರುವಂಥದ್ದು ಇಂಡಿಯನ್ ಜಿಯೋಗ್ರಫಿ ಅನ್ನೋದ್ರ ಬಗ್ಗೆ ಎಲ್ಲನೂ ನಾವು ಡೀಟೇಲಾಗಿ ಸ್ಟಡಿ ಮಾಡೋದು ಏನಂತಂದರೆ ನಾವು ಇಂಡಿಯನ್ ಜಿಯೋಗ್ರಫಿ ಅನ್ನೋ ಬಗ್ಗೆ ಸ್ಟಡಿಯನ್ನು ಮಾಡ್ತೀವಿ. ಓಕೆ, ನೆಕ್ಸ್ಟು ನದಿ ವ್ಯವಸ್ಥೆಗಳು, ಅದಾದಮೇಲೆ ಆಣೆಕಟ್ಟುಗಳು, ಅಂದರೆ ಭಾರತದಲ್ಲಿರುವಂಥ ನದಿಗಳಿಗೆ ಕಟ್ಟಿರುವಂಥ ಆಣೆಕಟ್ಟುಗಳ ಬಗ್ಗೆ, ನೀರಾವರಿಯ ಬಗ್ಗೆ, ಈ ಥರ ಎಲ್ಲನೂ ನಾವು ಇದರಲ್ಲಿ ಸ್ಟಡಿ ಮಾಡ್ತೀವಿ ಅಂತಂದರೆ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಸ್ಟಡಿ ಮಾಡೋದು. ಓಕೆ, ನೆಕ್ಸ್ಟು ಅದಾದಮೇಲೆ ಕರ್ನಾಟಕ ಜಿಯೋಗ್ರಫಿ ಅಂತಂದರೆ ಕರ್ನಾಟಕದ ವಿಸ್ತೀರ್ಣ ಯಾವ ಥರ ಇದೆ, ಅದಕ್ಕೆ ನೆರೆ ರಾಜ್ಯಗಳು ಯಾವ ಥರ ಇದ್ದಾವೆ, ಮತ್ತು ಅಲ್ಲಿರುವಂಥ ಕೈಗಾರಿಕೆಗಳಾಗಿರ್ಬೋದು, ಆಮೇಲೆ ಅಲ್ಲಿರುವಂತಹ ಮಣ್ಣಿನ ಪದರಗಳಾಗಿರ್ಬೋದು, ಅಂದರೆ ಪ್ರವಾಸಿ ತಾಣಗಳಾಗಿರ್ಬೋದು, ಕೈಗಾರಿಕೆಗಳಾಗಿರ್ಬೋದು, ಮತ್ತು ಜನಸಾಂದ್ರತೆ ಯಾವ ಥರ ಇದೆ ಅಲ್ಲಿರುವಂಥ, ಅಂದರೆ ಕರ್ನಾಟಕ ಫೋಕಸ್ ಮಾಡೋದು KPSC ಎಕ್ಸಾಮನ್ನು ಯಾರು ಬರಿತಾ ಇದ್ದಾರೋ ಅವರೆಲ್ಲರಿಗೂ ಕರ್ನಾಟಕ ಜಿಯೋಗ್ರಫಿ ತುಂಬಾ ಇಂಪಾರ್ಟೆಂಟ್. ಓಕೆ, ಮತ್ತು ಅನೇಕ ಟಾಪಿಕ್ಸ್ ಬರುತ್ತೆ. ಅಂದರೆ ಈಗ ಸ್ವಲ್ಪ ಟೈಮ್ ಸ್ವಲ್ಪ ಶಾರ್ಟೇಜ್ ಇರೋದ್ರಿಂದ ಜಾಸ್ತಿ ವೀಡಿಯೋನ ಲೆಂದಿ ಮಾಡಬಾರ್ದು ಅಂತ ಹೇಳಿ ಇಂತಿಷ್ಟೇ ಟಾಪಿಕ್ಗಳು ಬರುತ್ತೆ ಅಂತ ಹೇಳ್ತಾನೆ. ಉಳಿದಿದ್ದು ಯಾವುದೇ ಟಾಪಿಕನ್ನು ನಾನು ಸ್ಕಿಪ್ ಮಾಡಿರ್ತೀನೋ ಅದನ್ನೆಲ್ಲ ನಾನು ಡೀಟೇಲಾಗಿ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಕರ್ನಾಟಕ ಜಿಯೋಗ್ರಫಿ ಆದಮೇಲೆ ಮ್ಯಾಪ್ ರೀಡಿಂಗಲ್ಲಿ ನಾವು ಮೇನ್ಲಿ ಬಾರ್ಡರ್ ಕಂಟ್ರೀಸು ಮತ್ತು ರಿವರ್ಸು, ನೆಕ್ಸ್ಟ್ ಪ್ಲೇಸಸ್ ಇನ್ ನ್ಯೂಸಲ್ಲಿ ಅಂದರೆ ಪ್ರೆಸಿಡೆಂಟ್ ಅವರು ಮತ್ತು ಪ್ರಧಾನಮಂತ್ರಿಯವರು ಯಾವ ದೇಶಗಳಿಗೆ ವಿಸಿಟ್ ಮಾಡಿರ್ತಾರೆ ಆ ನಿಯರ್ ಬೈ ಕಂಟ್ರೀಸನ್ನು ಕೇಳ್ಬೋದು. ಎಲ್ಲೆಲ್ಲಿ ಈಗ ಆಲ್ರೆಡಿ ರಷ್ಯಾ-ಯುಕ್ರೇನ್ ಯುದ್ಧ ನಡೀತಾ ಇದೆ, ಆ ಒಂದು ರಷ್ಯಾ-ಯುಕ್ರೇನ್ ಯುದ್ಧದಲ್ಲಿ ಇರುವಂತಹ ಬಾರ್ಡರಲ್ಲಿರುವಂತಹ ಕಂಟ್ರೀಸ್ಗಳ ಯಾವ್ಯಾವ ನದಿ ಹತ್ರ ಇವೆ ಅನ್ನೋದ್ರ ಬಗ್ಗೆ, ಆ ಬಾರ್ಡರನ್ನು ಶೇರ್ ಮಾಡಿದ್ದಾವೆ, ಯಾವ್ಯಾವ ಕಂಟ್ರೀಸ್ಗಳು ಎಲ್ಲೆಲ್ಲಿವೆ ಅನ್ನೋದ್ರ ಬಗ್ಗೆ ಎಲ್ಲನೂ ಡೀಟೇಲಾಗಿ ಒಂದು ಮ್ಯಾಪ್ ರೀಡಿಂಗಲ್ಲಿ ಗೊತ್ತಾಗುತ್ತೆ. ಅಂದರೆ ಈಗ ಪ್ಯಾಲೆಸ್ಟೈನ್-ಇಸ್ರೇಲ್ ಯುದ್ಧ ಆಗಿರ್ಬೋದು, ಅಲ್ಲಿರುವಂಥ ಬಾರ್ಡರ್ ಕಂಟ್ರೀಸು ವಿತ್ ಯಾವ್ಯಾವ ನದಿಗಳಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ ಎಲ್ಲನೂ, ಮಹಾಸಾಗರಗಳ ಬಗ್ಗೆ ಎಲ್ಲನೂ ನಾವು ಮ್ಯಾಪ್ ರೀಡಿಂಗಲ್ಲಿ ಡಿಸ್ಕಷನ್ ಮಾಡ್ಬೋದು. ಓಕೆ, ನೆಕ್ಸ್ಟು ಇಂಡಿಯನ್ ಎಕನಾಮಿ ಅಂತ ಬಂದರೆ ಭಾರತದ ಆರ್ಥಿಕತೆ ಟಾಪಿಕಲ್ಲಿ ನಾವು ಮೇನಾಗಿ ಭಾರತದ ಆರ್ಥಿಕ ವ್ಯವಸ್ಥೆ ಯಾವ ಥರ ಇದೆ, ಕೃಷಿ ಪದ್ಧತಿ ಯಾವ ಥರ ಇದೆ, ಕೈಗಾರಿಕೆ ಯಾವ ಥರ ಇದೆ, ಸೇವಾ ವಲಯ ಯಾವ ಥರ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, ಬಜೆಟ್ ಅಂದರೆ ಮೇನ್ ಆರ್ಥಿಕ ಸಮೀಕ್ಷೆಯನ್ನು ಮಾಡ್ತಾರೆ. ಫೆಬ್ರವರಿ ಬಜೆಟ್ ಆಗುತ್ತೆ, ಬಜೆಟ್ಟು ಕೂಡ ತುಂಬ ಇಂಪಾರ್ಟೆಂಟು. ಎಕನಾಮಿಕ್ ಸರ್ವೆ ಇಂಪಾರ್ಟೆಂಟು. ಇದೆಲ್ಲನೂ ಮತ್ತು ಯಾವ ಥರ ನಿರುದ್ಯೋಗ ಇದೆ, ಕೈಗಾರಿಕೆಗಳು ಯಾವ ಥರ ಬೆಳೀತಾ ಇದ್ದಾವೆ, ಮತ್ತು ಅದಕ್ಕೆ ನಾವು ಡೆವಲಪ್ಮೆಂಟ್ ಮಾಡಬೇಕು ಅಂತಂದರೆ ಏನೇನು ಕ್ರಮಗಳನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಎಲ್ಲನೂ ನಾವು ಇಂಡಿಯನ್ ಜಿಯೋಗ್ರಫಿಯಲ್ಲಿ ಡಿಸ್ಕಷನನ್ನು
ಮಾಡ್ಬೋದು. ಇಂಡಿಯನ್ ಜಿಯೋಗ್ರಫಿಯಲ್ಲಿ ಬಹಳಷ್ಟು ಟಾಪಿಕ್ಸ್ ಬರುತ್ತೆ, ಇಂತಿಷ್ಟೇ ಬರುತ್ತೆ ಅಂತ ಇಲ್ಲ, ತುಂಬ ಟಾಪಿಕ್ಸ್ ಬರುತ್ತೆ. ಅದ್ರ ಬಗ್ಗೆ ಎಲ್ಲನೂ ನಾನು ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಓಕೆ, ಇಲ್ಲಿ ಸ್ವಲ್ಪ ಅಷ್ಟಷ್ಟೇ 2 ಲೈನ್ಸ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಮತ್ತೆ ನನ್ನ ವೀಡಿಯೋಸಲ್ಲಿ ಜಾಸ್ತಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನನ್ನು ಕೊಡ್ತೀನಿ. ಇಂಡಿಯನ್ ಪಾಲಿಟಿ ಅಂತಂದರೆ ಭಾರತದ ಸಂವಿಧಾನ. ನಮ್ಮ ಸಂವಿಧಾನವನ್ನು ಯಾವ ಥರ ರೆಡಿ ಮಾಡಿದ್ರು, ಮಾಡೋಕ್ಕಿಂತ ಮೊದಲು ಬಂದಿರುವಂಥ ಕಾನೂನುಗಳು, ಬ್ರಿಟಿಷರು ನಮ್ಮನ್ನು ಆಳಿ ಹೋದಾಗ ನಮ್ಮಲ್ಲಿರುವಂಥ ಅನೇಕ ಪದ್ಧತಿಗಳು, ಅನೇಕ ಬ್ರಿಟಿಷರ ರೂಲ್ಸ್ಗಳು ನಮ್ಮ ದೇಶದಲ್ಲಿದ್ವು. ಆಗ ಯಾವ್ಯಾವ ಕಾಯ್ದೆಗಳನ್ನ ಅವರು ಜಾರಿ ತಂದರು ಅಂದರೆ ನಮ್ಮ ಸಂವಿಧಾನವನ್ನು ಬರೆಯುವುದಕ್ಕಿಂತ ಮೊದಲು ಆಗಿರುವಂತಹ ಕಾಯ್ದೆಗಳು ಎಲ್ಲಿಂದ ಪ್ರಾರಂಭವಾಯಿತು, ಸಂವಿಧಾನ ಯಾವ ಥರ ರಚನೆ ಆಯಿತು, ಯಾರ ರಚನೆ ಮಾಡಿದ್ರು, ಎಷ್ಟೊಂದು ಜನ ಅದರಲ್ಲಿ ಭಾಗವಹಿಸಿದ್ರು ಆಮೇಲೆ ಅನ್ನೋದ್ರ ಬಗ್ಗೆ. ಮತ್ತು ನಮಗೀಗ ನಮ್ಮ ಭಾರತ ದೇಶದಲ್ಲಿರುವಂಥ ಸಂಸತ್ತು ಯಾವ ಥರ ನಮ್ಮ ಕಾರ್ಯವನ್ನು ಮಾಡುತ್ತೆ, ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ವಿಧಾನಸಭೆ, ವಿಧಾನ ಪರಿಷತ್ತು, ನೆಕ್ಸ್ಟು ರಾಷ್ಟ್ರಪತಿಯವರ ಆಳ್ವಿಕೆ ಯಾವ ಥರ ಇರುತ್ತೆ, ಪ್ರಧಾನಮಂತ್ರಿಯವರು ಏನು ಕೆಲಸ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಯವರ ಕೆಲಸ ಏನು, ಮಂತ್ರಿಮಂಡಲ ಏನು ಮಾಡುತ್ತೆ, ವಿರೋಧ ಪಕ್ಷದ ನಾಯಕರು ಏನು ಮಾಡ್ತಾ ಇದ್ದಾರೆ, ಮತ್ತು ಸಂವಿಧಾನಬದ್ಧ ಸಂಸ್ಥೆಗಳು, ತಿದ್ದುಪಡಿಗಳು, ನೆಕ್ಸ್ಟು ಭಾಗಗಳು ಎಷ್ಟಿದ್ದಾವೆ ನಮ್ಮ ಸಂವಿಧಾನದಲ್ಲಿ, ಎಷ್ಟೊಂದು ತಿದ್ದುಪಡಿಗಳನ್ನು ನಾವು ಇಲ್ಲಿವರೆಗೂ ಎಷ್ಟೊಂದು ತಿದ್ದುಪಡಿಗಳನ್ನು ಮಾಡಿದ್ದೀವಿ, ಅನುಸೂಚಿಗಳು ಎಷ್ಟಿವೆ ಅನ್ನೋದ್ರ ಬಗ್ಗೆ, ಅಂದರೆ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಅಬೌಟ್ ಇಂಡಿಯನ್ ಪಾಲಿಟಿಯಲ್ಲಿ ಎಷ್ಟೊಂದು ಟಾಪಿಕ್ ಬರುತ್ತೆ ಅಂದರೆ ಹೇಳಲಿಕ್ಕೆ ಕುಂತ್ರೆ ಟೈಮ್ ಯಾವ ಥರ ಇರುತ್ತೆ, ಯಾವ ಥರ ಹೋಗುತ್ತೆ ಅಂತ ಗೊತ್ತೇ ಆಗಲ್ಲ. ಅಷ್ಟೊಂದು ಟಾಪಿಕ್ಸು ಪಾಲಿಟಿಯಲ್ಲಿ ಇರೋದು. ಆ ಎಲ್ಲ ಟಾಪಿಕ್ಸನ್ನು ಯಾವ ಥರ ನಾವು ಸ್ಮಾರ್ಟಾಗಿ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇಂಡಿಯನ್ ಟಾಪಿಕ್ಸನ್ನು ತೊಗೊಳ್ತೀನಲ್ವ, ಆವಾಗ ನಿಮಗೆಲ್ಲ ಫಸ್ಟು ಸಿಲೆಬಸ್ಸು ವಿತ್ ಯಾವ ಟಾಪಿಕ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಅವುಗಳಲ್ಲಿ ಯೂನಿಕ್ ಟಾಪಿಕ್ಸ್ ಯಾವ್ಯಾವಿದೆ ಅನ್ನೋದ್ರ ಬಗ್ಗೆ ಎಲ್ಲನೂ ನಾನು ಇಂಡಿಯನ್ ಪಾಲಿಟಿಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಂಡಿಯನ್ ಪಾಲಿಟಿ ಇನ್ನೂ ತುಂಬ ಇದೆ. ಸಂವಿಧಾನಾತ್ಮಕ ಸಂಸ್ಥೆಗಳಾಗಿರ್ಬೋದು, ಮತ್ತು ಅದರ್ಸ್ ತುಂಬ ಇನ್ಸ್ಟಿಟ್ಯೂಟ್ಗಳು ಇದರಲ್ಲಿ ಕಾರ್ಯ ಮಾಡ್ತಾ ಇರುತ್ತೆ. ಅವುಗಳ ಬಗ್ಗೆ ಎಲ್ಲನೂ ನಾನು ಡೀಟೇಲಾಗಿ ಇನ್ಫಾರ್ಮೇಷನನ್ನು ಇಂಡಿಯನ್ ಪಾಲಿಟಿಯಲ್ಲಿ ಕೊಡ್ತೀನಿ. ಓಕೆ, ಅದಕ್ಕೆ ಯಾವ್ಯಾವ ಬುಕ್ಸ್ ಬೇಕು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಒಂದು ಅಪ್ಲೋಡ್ ಮಾಡಿರ್ತೀನಿ. ಅಂದರೆ 3rd ವಿಡಿಯೋ ಬರುತ್ತೆ, ಅದು ನಿಮಗೆ ಈ ಎಲ್ಲ ಟಾಪಿಕ್ಸ್ಗೆ ಯಾವ್ಯಾವ ಬುಕ್ಕನ್ನು ನೀವು ರೆಫರ್ ಮಾಡಬೇಕು, ಇಂಗ್ಲೀಷಲ್ಲಿ ಮಾಡ್ತಾ ಇರುವಂಥವ್ರು, UPSC ಅಥವಾ KPSC ಟ್ರೈ ಮಾಡ್ತಾ ಇರುವಂಥವ್ರು ಯಾವ್ಯಾವ ಬುಕ್ಸನ್ನು ರೆಫರ್ ಮಾಡಬೇಕು, ನೆಕ್ಸ್ಟು ಆಮೇಲೆ ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ತಾ ಇರುವಂಥವ್ರು ಯಾವ ಥರ ಬುಕ್ಸನ್ನು ರೆಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು 3rd ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಗ ಇಂಡಿಯನ್ ಪಾಲಿಟಿ ಆಯ್ತಲ್ಲ, ಇಂಟರ್ನ್ಯಾಷನಲ್ ರಿಲೇಷನ್ ಅಂತಂತಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಯಾವ ಥರ ಇರಬೇಕು, ಅಂದರೆ ಒಂದು ರಾಷ್ಟ್ರ ಮುಂದೆ ಹೋಗಬೇಕು ಅಂತಂದರೆ ಬೇರೆ ರಾಷ್ಟ್ರಗಳ ಒಂದು ಕಾಂಟ್ರಿಬ್ಯೂಷನ್ ಕೂಡ ತುಂಬ ಇರುತ್ತೆ. ಅಂದರೆ ಒಂದು ರಾಷ್ಟ್ರಕ್ಕೆ ಯಾವ ಥರ ಸಂಬಂಧ ಇರುತ್ತೆ ಅನ್ನೋದ್ರ ಬಗ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ ಬಗ್ಗೆ ನಾನು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಎಲ್ಲನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಟರ್ನ್ಯಾಷನಲ್ ರಿಲೇಷನ್ ಅಂತಂದರೆ ಈಗ ಇಂಡಿಯಾ ಅಮೇರಿಕಾ ಜೊತೆ ಯಾವ ಥರ ರಿಲೇಷನ್ ಇದೆ, ಆಫ್ರಿಕಾ ಜೊತೆ ಯಾವ ಥರ ರಿಲೇಷನ್ ಇದೆ, ಚೀನಾ ರಷ್ಯಾ ಜೊತೆ ರಿಲೇಷನ್ ಇದೆ, ಯಾವ್ಯಾವ ಒಪ್ಪಂದಗಳಿಗೆ ನಾವು ಸೈನ್ ಮಾಡಿದ್ದೀವಿ, ಯಾವ್ಯಾವ ಶೃಂಗಸಭೆಗಳನ್ನು ನಾವು ಆ ದೇಶದಲ್ಲಿ ಹೋಗಿ ಅಟೆಂಡ್ ಮಾಡ್ತೀವಿ, ನಮ್ಮ ಭಾರತದಲ್ಲಿರುವಂಥ ಶೃಂಗಸಭೆಗಳಿಗೆ ಯಾವ ಥರ ಬರ್ತಾರೆ ಅವರು. ಮತ್ತು ಇಂಟರ್ನ್ಯಾಷನಲ್ ರಿಲೇಷನು ಇದೊಂದು ಸಬ್ಜೆಕ್ಟ್ ಅನ್ನೋದಕ್ಕಿಂತನೂ ನಾವು ಜಾಸ್ತಿ ಕರೆಂಟ್ ಅಫೇರ್ಸನ್ನು ಇದರಲ್ಲಿ ಫೋಕಸ್ ಮಾಡ್ತಾ ಇರೋದು. ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಒತ್ತನ್ನು ಕೊಡಬೇಕು, ಯಾಕಂದರೆ ಡೈಲಿ ಅಪ್ಡೇಟ್ ನ್ಯೂಸ್ ಆಗಿರೋದು ಕರೆಂಟ್ ಅಫೇರ್ಸಿಂದನೇ ಜಾಸ್ತಿ ಕ್ವಶನ್ಸನ್ನು ಅವರು ಫ್ರೇಮ್ ಮಾಡ್ತಾರೆ. ಹಾಗಾಗಿ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಗೆ ಯಾವ ಬುಕ್ಸ್ ಯೂಸ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ. ಬಟ್ ಈ ಥರ ಯಾವ್ಯಾವ ಶೃಂಗಸಭೆಗಳು, ಸಮ್ಮಿಟ್ಗಳಾಗುತ್ತವೆ, ಮತ್ತು ಅನೇಕ ಸಂಸ್ಥೆಗಳು ಕೂಡ ನಾವು ವಿಶ್ವಸಂಸ್ಥೆ ಅಂತ ನೋಡಿದ್ಮೇಲೆ ಅನೇಕ ಸಂಘ ಸಂಸ್ಥೆಗಳಿದಾವಲ್ವ, ಯಾವ್ಯಾವ ದೇಶಗಳು ಯಾವ್ಯಾವ ಸಂಸ್ಥೆಗಳಲ್ಲಿದ್ದಾವೆ, ನಾವು ಈಗ ಯಾವ್ಯಾವ ಸಂಸ್ಥೆಗಳಿದ್ದೀವಿ ಅನ್ನೋದ್ರ ಬಗ್ಗೆ ಎಲ್ಲನೂ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಅದು ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಬರುತ್ತೆ. ಓಕೆ, ಪ್ರಧಾನಮಂತ್ರಿಯವರು ಭೇಟಿ ಕೊಡ್ತಾರೆ, MOUಗಳಿಗೆ ಸೈನ್ ಹಾಕಿ ಬರ್ತಾರೆ, ಯಾವ್ಯಾವ ಒಪ್ಪಂದಕ್ಕೆ ನಾವು ಅವ್ರ ಜೊತೆ ಜೋಡಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲನೂ ಡೀಟೇಲಾಗಿ ಇಂಟರ್ನ್ಯಾಷನಲ್ ರಿಲೇಷನು ತುಂಬ ಇಂಪಾರ್ಟೆಂಟ್. ಪ್ರಿಲಿಮ್ಸ್ಗೂ ಕೂಡ ಇಂಪಾರ್ಟೆಂಟು, ಮೇನ್ಸ್ಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಇಂಟರ್ವ್ಯೂವಲ್ಲೂ ಕೂಡ ಆ ಥರದ ಕ್ವಶನ್ಸನ್ನು ಅವರು ಕೇಳ್ತಾರೆ. ಅಂದರೆ ನಿಮಗೆ ಯಾವ ಥರ ನಿಮ್ಮದು ವ್ಯಕ್ತಿತ್ವವನ್ನು ಅವರು
ವ್ಯಕ್ತಿತ್ವ ಒಂದು ಪರಿಚಯ ಇರುತ್ತಲ್ಲ, ಹಾಗಾಗಿ ಇಂಟರ್ನ್ಯಾಷನಲ್ ರಿಲೇಷನ್ ಬಗ್ಗೆನೂ ತುಂಬ ಕ್ವಶನ್ಸ್ ಬರುತ್ತೆ. ನೆಕ್ಸ್ಟು ಇಂಟರ್ನ್ಯಾಷನಲ್ ರಿಲೇಷನ್ ಬಗ್ಗೆ ಗೊತ್ತಾಯ್ತಲ್ವ. ಇನ್ನು ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿ ಬರುತ್ತೆ. ಅಂದರೆ ಪರಿಸರ ವ್ಯವಸ್ಥೆಯ ಬಗ್ಗೆ. ಎನ್ವೈರನ್ಮೆಂಟಲ್ ಆ್ಯಂಡ್ ಎಕಾಲಜಿಯಲ್ಲಿ ನಾವು ಜಾಸ್ತಿ ಪರಿಸರಕ್ಕೆ ಜಾಸ್ತಿ ಇಂಪಾರ್ಟೆನ್ಸನ್ನು ನಾವು ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿಯಲ್ಲಿ ಕೊಡೋದು. ಅದರಲ್ಲಿ ಜೀವ ವೈವಿಧ್ಯತೆ, ಆನಂತರ ನಮ್ಮ ಭಾರತ ದೇಶದಲ್ಲಿರುವಂಥ ಎಷ್ಟೊಂದು ಜೀವಿಗಳಿವೆ, ಪಕ್ಷಿಗಳು, ಪ್ರಾಣಿಗಳು, ಅವುಗಳ ಜೀವ ವ್ಯವಸ್ಥೆ, ವಲಸೆ ಯಾವ ಥರ ಬಂದಿರುತ್ತೆ, ಎಷ್ಟೊಂದು ಪಕ್ಷಿಗಳನ್ನ ಯಾವ್ಯಾವ ಥರ ವಿಂಗಡಣೆ ಮಾಡಿರ್ತೀವಿ, ಮತ್ತು ಪರಿಸರ ವ್ಯವಸ್ಥೆ ಯಾವ ಥರ ಇರಬೇಕು ಅವುಗಳಿಗೆ, ಜೈವಿಕ ವೈವಿಧ್ಯ ತಾಣಗಳು ಯಾವ ಥರ ಇರಬೇಕು, ಬಯೋಡೈವರ್ಸಿಟಿ ಯಾವ ಥರ ನಾವು ಡೆವಲಪ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಎಲ್ಲನೂ ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿಯಲ್ಲಿ ಇನ್ ಡೀಟೇಲ್ ಆಗಿ. ಮತ್ತು ಇದೇ ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿಗೆ ಬಹಳಷ್ಟು ಶೃಂಗಸಭೆಗಳು ಕೂಡ ಈ ಎನ್ವೈರನ್ಮೆಂಟ್ ಎಕಾಲಜಿ ಮೇಲೆ ಬಹಳಷ್ಟು ದೇಶಗಳು ಇದರ ಮೇಲೆ ಫೋಕಸ್ ಮಾಡ್ತಾ ಇರೋದ್ರಿಂದ ಅನೇಕ ಸಭೆಗಳು ನಡೀತಾ ಹೋಗುತ್ತೆ. ಈಗ ಸೌದಿ ಅರೇಬಿಯಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಅನೇಕ ಶೃಂಗಸಭೆಗಳನ್ನು ಮಾಡ್ಕೊತ ಹೋಗ್ತಾರೆ. ಅವುಗಳನ್ನು ಕೂಡ ನಾವು ವಿತ್ ಕರೆಂಟ್ ಅಫೇರ್ಸ್ ಇದಕ್ಕೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಫೌನಾ ಅಂತ ಹೇಳಿ, ಮತ್ತು ಈ ಥರ ಅನೇಕ ಸಬ್ಜೆಕ್ಟ್ಗಳನ್ನು ನಾವು ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿಯಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಬಹಳಷ್ಟು ಸಬ್ಜೆಕ್ಟ್ಗಳು ಇರುತ್ತೆ, ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಥರದ ಸಬ್ಜೆಕ್ಟ್ಗಳನ್ನು ಕೂಡ ನಾವು ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿಯಲ್ಲಿ ಕ್ಲಿಯರ್ ಮಾಡೋದು. ನೆಕ್ಸ್ಟ್ ಬಂದು ಆರ್ಟ್ ಆ್ಯಂಡ್ ಕಲ್ಚರ್. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ವರ್ಲ್ಡ್ಗೆ ಅಷ್ಟೊಂದಾಗಿ ಇಂಪಾರ್ಟೆಂಟ್ ಇರಲ್ಲ, ಬಟ್ ಇಂಪಾರ್ಟೆಂಟ್ ಇರೋದು ಇಂಡಿಯಾ ಮತ್ತು ಕರ್ನಾಟಕ. ಅನೇಕ ರಾಜರು ಆಳಿ ಹೋಗಿರುವಂಥ ಕಲೆ ಮತ್ತು ವಾಸ್ತುಶಿಲ್ಪದ ಮೇಲೆ ನಾವು ಫೋಕಸನ್ನು ಮಾಡಬೇಕು. ಯಾವ್ಯಾವ ರಾಜರು ಏನೇನನ್ನು ನಿರ್ಮಾಣ ಮಾಡಿದರು, ಎಷ್ಟೊಂದು ಗುಡಿ ಗೋಪುರಗಳನ್ನು, ಶೈಲಿಗಳನ್ನು, ಅನೇಕ ನಾಗರ ಶೈಲಿ, ದ್ರಾವಿಡ ಶೈಲಿ, ಆಮೇಲೆ ಬೇಸರ ಶೈಲಿ ಅನ್ನೋದ್ರ ಬಗ್ಗೆ ಎಲ್ಲನೂ ಡೀಟೇಲ್ ಆಗಿ ಏನೇನು ಎಕ್ಸ್ಪ್ಲೇನ್ ಮಾಡಿರೋದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ಕೊತ ಹೋಗ್ತೀನಿ. ಆರ್ಟ್ ಆ್ಯಂಡ್ ಕಲ್ಚರ್ ಕೂಡ ತುಂಬ ಇಂಪಾರ್ಟೆಂಟು. ವರ್ಲ್ಡ್ದು ಇಂಪಾರ್ಟೆಂಟ್ ಅಲ್ಲ, ಬಟ್ ಕರ್ನಾಟಕ ಮತ್ತು ಕರ್ನಾಟಕದ KPSC ಟ್ರೈ ಮಾಡ್ತಾ ಇರೋರಿಗೆ, ಮತ್ತು ಇಂಡಿಯಾದು ಅಂದರೆ UPSC ಎಲ್ಲ ಮಾಡ್ತಾ ಇರೋರಿಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಆರ್ಟ್ ಆ್ಯಂಡ್ ಕಲ್ಚರ್ ಆದಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಇದರೊಳಗೆ ಬಯೋಟೆಕ್ನಾಲಜಿ ಬರುತ್ತೆ, ನೆಕ್ಸ್ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ ಬರುತ್ತೆ, ನೆಕ್ಸ್ಟು ಸ್ಪೇಸ್ ಟೆಕ್ನಾಲಜಿ, ಆಮೇಲೆ ಬಯೋಟೆಕ್ನಾಲಜಿಯಲ್ಲಿ ಅನೇಕ ಬ್ರಾಂಚಸ್ಗಳು ಬರುತ್ತೆ. ಈ ಥರ ಎಲ್ಲನೂ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ, ಈಗ ಇಸ್ರೋ ಮಾಡ್ತಾ ಇರುವಂತಹ, ಈಗ 1 ಇಯರ್ ಬ್ಯಾಕೇ ಚಂದ್ರಯಾನ 3 ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನು, ಎಷ್ಟೊಂದು ರಾಕೆಟ್ಗಳನ್ನು ಲಾಂಚ್ ಮಾಡ್ತಾರೆ ಅದ್ರ ಬಗ್ಗೆ, ಆಮೇಲೆ AI ಬಂದಿದೆ ಈಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದ್ರ ಬಗ್ಗೆ ಎಲ್ಲನೂ ಡೀಟೇಲ್ ಅಲ್ಲಾಗಿ ನಾವು ಸ್ಟಡಿ ಮಾಡ್ಕೊತ ಹೋಗ್ಬೋದು. ಎಷ್ಟು ಬ್ರಾಂಚಸ್ಗಳಿದೆ, ಏನಿದೆ, ಒಂದು ಸ್ಟಡಿ ಏನು ಮಾಡುತ್ತೆ, ಡೈಲಿ ಅಪ್ಡೇಟ್ ಏನಿರುತ್ತೆ, ವಿತ್ ಕರೆಂಟ್ ಅಫೇರ್ಸ್ ಕೂಡ ಟಚ್ ಇರುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೈನ್ಸ್ನಲ್ಲಿ 3 ಬ್ರಾಂಚಸ್ಸಲ್ಲಿ ಬಯೋಲಾಜಿ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಇದರಲ್ಲೂ ಕೂಡ ಇಂಪಾರ್ಟೆನ್ಸ್ ತುಂಬಾ ಇರುತ್ತೆ. ಅದೇ ಥರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತೂ ಈಗ ವಿತ್ ಕರೆಂಟ್ ಅಫೇರ್ಸ್ ಇನ್ಕ್ಲೂಡ್ ಮಾಡಿದ್ರೆ ಅದಕ್ಕೆ ತುಂಬಾ ಡಿಮ್ಯಾಂಡ್ ಇರುವಂಥ ಸಬ್ಜೆಕ್ಟಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೂಡ ಒಂದಾಗಿರುತ್ತೆ. ಅದರದ್ದು ಕೂಡ ನಾವು ಸ್ಟಡಿಯನ್ನು ಮಾಡಬೇಕಾಗುತ್ತೆ. ಅನೇಕ ಸಬ್ಜೆಕ್ಟ್ಗಳನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ಕರೆಂಟ್ ಅಫೇರ್ಸು ಕೂಡ ಟಚ್ ಇರುತ್ತೆ. ನೆಕ್ಸ್ಟು ಹೇಳಬೇಕು ಅಂತಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆದಮೇಲೆ ಮೆಂಟಲ್ ಅಬಿಲಿಟಿಯಲ್ಲಿ ಇದು CSAT ಅಂತ ಹೇಳಿ UPSCಲಿ CSAT ಅನ್ನೋ ಎಕ್ಸಾಮ್ ಬರುತ್ತೆ, ಅದರಲ್ಲಿ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ KPSCಯಲ್ಲೂ ಕೂಡ ಸೆಕೆಂಡ್ ಪೇಪರ್ ಇರುತ್ತೆ. ಸೆಕೆಂಡ್ ಪೇಪರಲ್ಲಿ ಜಾಸ್ತಿ ಮೆಂಟಲ್ ಅಬಿಲಿಟಿ ಬಗ್ಗೆ ಒಂದು 15-20 ಕ್ವಶನ್ಸನ್ನು ಕೇಳಿರ್ತಾರೆ. 15-20 ಕ್ವಶನ್ಸು ರೀಸ್ನಿಂಗು, ಮೆಂಟಲ್ ಅಬಿಲಿಟಿ, ಆಪ್ಟಿಟ್ಯೂಡ್ ಮೇಲೆ ಕ್ವಶನ್ಸನ್ನು ಕೇಳೋದು. ಮೆಂಟಲ್ ಅಬಿಲಿಟಿ ಒಳಗಡೆ ಜಾಸ್ತಿ ಕ್ವಶನ್ಸ್ ಕೂಡ ಬರುತ್ತೆ. ನಾನು ಎಷ್ಟೊಂದು ಮೆಂಟಲ್ ಅಬಿಲಿಟಿಯಲ್ಲಿರುವಂಥ ಚಾಪ್ಟರ್ಸ್ಗಳು, ಅದಕ್ಕೆ ಯಾವ ಥರ ಒಂದು ಟ್ರಿಕ್, ಅಂದರೆ ಯಾರು ಮ್ಯಾಥ್ಸ್ ನಮಗೆ ತುಂಬ ಟಫ್ ಆಗುತ್ತೆ ಅನ್ನೋರು ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲನೂ ನಾನು ಡೀಟೇಲಾಗಿ ನಿಮಗೆ ಮೆಂಟಲ್ ಅಬಿಲಿಟಿಯಲ್ಲಿ ಹೇಳ್ತಾ ಹೋಗ್ತೀನಿ. ಅಂದರೆ ಎಷ್ಟು ಟಾಪಿಕ್ಸು, ಅದನ್ನು ಟ್ರಿಕ್ಸ್ ಯಾವ ಥರ ಇರುತ್ತೆ, ಅದನ್ನು ಸಾಲ್ವ್ ಮಾಡಬೇಕಾದ್ರೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟು ಮೆಂಟಲ್ ಅಬಿಲಿಟಿಯಲ್ಲಿ ಇರುವಂಥ ಟಾಪಿಕ್ಸ್ಗಳನ್ನೆಲ್ಲ ನಾನು ಡೀಟೇಲಾಗಿ ನಿಮಗೆ ಲಿಸ್ಟ್ ಔಟ್ ಕೊಡ್ತೀನಿ. ಅದ್ರ ಪ್ರಕಾರ ಒನ್ ಬೈ ಒನ್ ನಾವು ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮೆಂಟಲ್ ಅಬಿಲಿಟಿ ಹೇಳ್ತೀನಿ.
ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಅಂತ. ನೈತಿಕತೆ, ಸಮಗ್ರತೆ ಮತ್ತು ಅಭಿಕ್ಷಮತೆ ಅಂತ ಹೇಳಿ ಕರೆಯೋದು. ಆ ಒಂದು ಟಾಪಿಕಲ್ಲಿ ಯಾವ ಥರ ನಾವು ಈಗೊಂದು ಗೌರ್ಮೆಂಟ್ ಜಾಬ್ ಎಂಪ್ಲಾಯ್ ಆಗಿದ್ದರೆ, ಓಕೆ, ಎಂಪ್ಲಾಯಿಗಾಗಿ ಗೌರ್ಮೆಂಟ್ ಜಾಬ್ ಎಂಪ್ಲಾಯ್ ಅವರು ಮತ್ತು ಕಾಮನ್ ಎಂಪ್ಲಾಯ್ ಅವರಿಗೆ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ. ವ್ಯತ್ಯಾಸ ಅಂದರೆ ನಾವೊಂದು ಜಾಬನ್ನು ಹೋಲ್ಡ್ ಮಾಡಬೇಕಾದ್ರೆ ನಮಗಿರುವಂಥ ಮನಸ್ಥಿತಿಗಳು, ನಮ್ಮದು ಯಾವ ಥರ ನಮ್ಮದು ಮೆಂಟಾಲಿಟಿ ಆಗಿರ್ಬೋದು, ಯಾವ ಥರ ನಾವು ಈಗ ಒಬ್ಬ ಬಂದು ನಿಮ್ಮ ಹತ್ರ ಯಾರೋ ಒಂದು ಅಂದರೆ ಜನ ಬಂದು ನಿಮಗೆ ಒಂದು ಸಹಾಯವನ್ನು ಕೇಳಿದಾಗ ನಿಮ್ಮದು ಆ್ಯಪ್ಟಿಟ್ಯೂಡು, ನಿಮ್ಮದು ಮೆಂಟಲಿ ನೀವು ಯಾವ ಥರ ಇದ್ದೀರಾ, ಅಂದರೆ ಆ ವಿಷಯವನ್ನು ಯಾವ ಥರ ಹ್ಯಾಂಡಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ಪೇಪರ್ ನಿಮಗೆ ಈ ಎಲ್ಲ ನೈತಿಕ ಮೌಲ್ಯಗಳನ್ನು ಯಾವ ಪೇಪರ್ ನಮಗೆ ತಿಳಿಸ್ಕೊಡುತ್ತೆ ಅಂತಂದರೆ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್. ಇದೊಂದು ಪೇಪರು UPSCಯಲ್ಲೂ ಕೂಡ ಬರುತ್ತೆ, KPSCಯಲ್ಲೂ ಕೂಡ ಬರುತ್ತೆ. KPSC KS ಅಲ್ಲಿ ಬರುತ್ತೆ. ಅದು ಪೇಪರ್ 4th ಪೇಪರ್ ಇರುತ್ತೆ. UPSC ಮತ್ತು KPSCಯಲ್ಲಿ ಕೂಡ ಎಥಿಕ್ಸ್ ಪೇಪರು ಬರುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಮತ್ತು ಚೆನ್ನಾಗಿರುವಂಥ ಟಾಪಿಕ್ ಅಂತ ಹೇಳ್ಬೋದು. ಎಥಿಕ್ಸ್ ಪೇಪರನ್ನು ಫೇವ್ರೆಟ್ ಪೇಪರ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಅದಾದಮೇಲೆ ಅದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ ನಾನು ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಬಗ್ಗೆ. ನೆಕ್ಸ್ಟು ಕರೆಂಟ್ ಅಫೇರ್ಸಲ್ಲಿ ತುಂಬ ಇಂಪಾರ್ಟೆಂಟು, ಡೈಲಿ ಅಪ್ಡೇಟ್ ಇರಬೇಕು. ನಾವು ಕರೆಂಟ್ ಅಫೇರ್ಸ್ ಏನು ನಡೀತಾ ಇದೆ, ಏನಿಲ್ಲ ಎಲ್ಲನೂ ಒಮ್ಮೆನೇ ನೋಡ್ಕೊಂಡು ಕೊಡ್ತೀವಿ ಅಂತಂದಾಗಲ್ಲ. ಡೈಲಿ ಅಪ್ಡೇಟ್ ನಾವು ಯಾವ ನ್ಯೂಸ್ ಪೇಪರನ್ನು ಓದಬೇಕು, ಏನು ನ್ಯೂಸ್ ಯಾವ ಥರ ಅನ್ನೋದ್ರ ಬಗ್ಗೆ ಎಲ್ಲನೂ ನಾವು ಯಾವ ಥರ ಅಂದರೆ ಯಾವ ಥರ ನೀವು ಕರೆಂಟ್ ಅಫೇರ್ಸನ್ನು ರೆಡಿ ಆಗಬೇಕು ಏನು ಅನ್ನೋದ್ರ ಬಗ್ಗೆ ಎಲ್ಲನೂ ಡೀಟೇಲಾಗಿ ನಾನು ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡ್ತೀವಲ್ಲ ಅದಕ್ಕೆ ಇಂಗ್ಲೀಷಲ್ಲಿ ಯಾರು ಮಾಡ್ತಾ ಇದ್ದೀರಾ ಅವರು ಮತ್ತು ಕನ್ನಡದಲ್ಲಿ ಯಾರು ರೆಡಿ ಆಗ್ತಾ ಇದ್ದೀರಾ ಎಲ್ಲರೂ ಕೂಡ ನ್ಯೂಸ್ ಪೇಪರನ್ನು ಮೇನ್ ಫೋಕಸ್ ನಿಮ್ದು ಯಾವುದ್ರ ಮೇಲೆ ಇರಬೇಕು ಅಂತಂದರೆ ಯಾವ ನ್ಯೂಸ್ ಪೇಪರನ್ನು ತೊಗೋತೀರಾ, ಯಾವುದು ಓದಬೇಕು, ಯಾವ ಥರ ನೋಟ್ಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಕರೆಂಟ್ ಅಫೇರ್ಸ್ ಒಂದು ಮೇನ್, ಅದರಲ್ಲಿ ನ್ಯಾಷನಲ್ ಇಶ್ಯೂ, ಇಂಟರ್ನ್ಯಾಷನಲ್ ಇಶ್ಯೂ, ಸೈನ್ಸ್ ಆ್ಯಂಡ್ ಟೆಕ್ ಯಾವ ಥರ ಕವರ್ ಮಾಡಬೇಕು, ಅದಕ್ಕೆ ಸೈಡ್ ಬೈ ಸೈಡ್ ಯಾವ ಥರ ಓದಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಕರೆಂಟ್ ಅಫೇರ್ಸಲ್ಲಿ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟು ಗೌರ್ನಮೆಂಟ್ ಸ್ಕೀಮ್ಸ್ ಅಂತ ಬರುತ್ತೆ. ಅಂದರೆ ಈಗ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಜಾರಿ ಮಾಡಿರುವಂಥ ಅನೇಕ ಸ್ಕೀಮ್ಗಳನ್ನು ಜಾರಿ ಮಾಡಿದ್ದಾರೆ. ಆ ಎಲ್ಲ ಸ್ಕೀಮ್ಗಳದ್ದು ಯಾವಾಗ ಜಾರಿ ಆಯಿತು, ಏನು ಅದರದ್ದು ಯಾವ ಥರ ವರ್ಕ್ ಮಾಡುತ್ತೆ, ಅದಕ್ಕೆ ಮೇನು ಯಾವ ಥರ ಜನರಿಗೆ ತಲುಪುತ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲನೂ ಗವರ್ನಮೆಂಟ್ ಸ್ಕೀಮ್ಸ್ಗಳದ್ದೇ ಒಂದು ಟಾಪಿಕ್ ಅಂತ ಮಾಡಿಬಿಟ್ಟು ಸ್ಟೇಟ್ ಗವರ್ನಮೆಂಟ್ಸ್ ವಿತ್ ಸೆಂಟ್ರಲ್ ಗವರ್ನಮೆಂಟ್ ಮತ್ತು ಎರಡೂ ಮರ್ಜ್ ಆಗಿ ಒಂದು 60-40 ಅಂತ ಹೇಳಿ ಸೆಂಟ್ರಲ್ಲು ಪ್ಲಸ್ ಸ್ಟೇಟು ಎರಡೂ ಗವರ್ನಮೆಂಟ್ಸ್ಗಳು ಮರ್ಜ್ ಆಗಿ ಕೂಡ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುತ್ತೆ. ಅದನ್ನು ಕೂಡ ನಾನು ಡೀಟೇಲಾಗಿ ಸ್ಕೀಮ್ಸ್ ಹೇಳ್ತಾ ಹೋಯ್ತು ಅಂತಂದರೆ ಸಾಕಷ್ಟು ಸ್ಕೀಮ್ಸ್ಗಳಿವೆ. ಆ ಸ್ಕೀಮ್ಸ್ಗಳನ್ನು ಯಾವ ಥರ ನೆನಪಿಟ್ಕೊಳ್ಬೇಕು, ಟ್ರಿಕ್ಸ್ ಯಾವ ಥರ ಬೇಕು ಅನ್ನೋದ್ರ ಬಗ್ಗೆ ಎಲ್ಲನೂ ನಾನು ಡೀಟೇಲಾಗಿ ಏನು ಮಾಡ್ತೀನಿ ಅಂತಂದರೆ ಈ ಒಂದು ಗವರ್ನಮೆಂಟ್ ಸ್ಕೀಮಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಎಲ್ಲ ಮೊದಲಿಂದ ಎಷ್ಟೊಂದು ಸ್ಕೀಮ್ ಬಂದಿದೆ ಅಲ್ಲ, ಆ ಎಲ್ಲ ಸ್ಕೀಮ್ಗಳ ಬಗ್ಗೆನೂ ಹೇಳ್ಕೊಡ್ತೀನಿ. ಅದಕ್ಕೆ ಯಾವುದನ್ನು ರೆಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದೆಲ್ಲನೂ ಕೂಡ ಹೇಳ್ಕೊಡ್ತೀನಿ ನಾನು. ಓಕೆ, ಏನಾದರೂ ಡೌಟ್ ಇದೆಯಾ ನಿಮಗೆ? ಇಷ್ಟರಲ್ಲಿ ಎಷ್ಟೊಂದು ಟಾಪಿಕ್ ಬರುತ್ತೆ ನೋಡಿ, ಇನ್ನೂ ಕೂಡ ಬರುತ್ತೆ ಸಾಕಷ್ಟು. ಜನರಲ್ ನಾಲೆಜ್ ಅಂತ ಬರುತ್ತೆ. ನೆಕ್ಸ್ಟು ಜನರಲ್ ನಾಲೆಜಲ್ಲಿ ಕ್ವಶನ್ಸನ್ನು ಕೇಳ್ತಾರೆ. ಮಿಸ್ಲೇನಿಯಸ್ ಅಂತ ಪ್ರಶಸ್ತಿ, ಅವಾರ್ಡ್ಸು, ಈ ಥರನೂ ಕ್ವಶನ್ಸ್ ಬರುತ್ತೆ. ಸ್ಪೋರ್ಟ್ಸಿಂದ ಕ್ವಶನ್ಸು, ಡೇಸ್ಗಳು ಯಾವ ಥರ ಇರುತ್ತೆ ಅದ್ರ ಬಗ್ಗೆನೂ ಕ್ವಶನ್ಸ್ ಬರುತ್ತೆ. ಅಂದರೆ ಡೇ ಸೆಲೆಬ್ರೇಷನ್ ಮಾಡ್ತೀವಲ್ವ ನಾವು, ಡೇಸಸ್ಸು ವಿತ್ ಥೀಮ್ಸು, ಪ್ರತಿಯೊಂದು ಡೇಸು ಎಲ್ಲನೂ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಹೇಳ್ತೀನಿ ನಿಮಗೆ ಯಾವ್ಯಾವ ಟಾಪಿಕ್ಸು ಯಾವ ಥರ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಎಲ್ಲನೂ. ಇಷ್ಟೊಂದು ಟಾಪಿಕ್ಸು ನನಗೆ ಇಂಪಾರ್ಟೆಂಟ್ ಅಂತ ಅನಿಸಿರೋದು. ಜನರಲ್ ಸೈನ್ಸ್ ಬರುತ್ತೆ, ಅದರಲ್ಲಿ ಕಾಮನ್ಲಿ ಈ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸಲ್ಲಿ ಬೇಸಿಕ್ಕು ಇರುತ್ತಲ್ವ, ಅದೆಲ್ಲನೂ ಜನರಲ್ ಸೈನ್ಸಲ್ಲಿ ನಾವು ಕವರ್ ಮಾಡೋದು. ನೆಕ್ಸ್ಟು ಅವಾರ್ಡ್ಸ್ಗಳನ್ನು ಕೊಡ್ತಾರೆ. ಈಗ ನೋಬೆಲ್ ಪ್ರೈಸು, ನೆಕ್ಸ್ಟು ಪ್ರೈಸಸ್ಗಳು ಬರುತ್ತೆ. ಎಲ್ಲನೂ ಪದ್ಮಭೂಷಣ ಆಗಿರ್ಬೋದು, ಭಾರತ ರತ್ನ, ಆಮೇಲೆ ಪದ್ಮವಿಭೂಷಣ ಎಲ್ಲನೂ ಕೊಡ್ತಾರಲ್ವ, ಅದೆಲ್ಲನೂ ಕೂಡ ಈ ಒಂದು
ಮಿಸ್ಲೇನಿಯಸ್ ಅಂತ ಹೇಳಿ ನಾನು ಮಾಡಿರೋದು. ಅದರಲ್ಲಿ ಎಲ್ಲನೂ ಕ್ಲಿಯರ್ ಆಗುತ್ತೆ. ಈ ಎಲ್ಲ ಟಾಪಿಕ್ಸ್ಗಳು ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 12 ಟಾಪಿಕ್ಸು ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರುತ್ತೆ. ಮತ್ತು ಇನ್ನೂ ಟಾಪಿಕ್ಸ್ಗಳಿರುತ್ತೆ, ನಾನು ಅದನ್ನು ಕೂಡ ನಿಮಗೆ ಅಪ್ಡೇಟ್ ಮಾಡಿರ್ತೀನಿ. ಅದರಲ್ಲಿ ಇವುಗಳಿಗೆ ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗಿರುವಂಥದ್ದು ಇಷ್ಟು ಟಾಪಿಕ್ಸು. ಈ ವಿಡಿಯೋದಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಟಾಪಿಕ್ಸು ಅದರೊಳಗೆ ಏನು ಇನ್ಕ್ಲೂಡ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಬುಕ್ ಲಿಸ್ಟ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಬಟ್ ಒಂದೊಂದು ಟಾಪಿಕ್, ಈಗ ಹಿಸ್ಟ್ರಿ ಅಂತ ತೊಗೊಂಡ್ರೆ ಏನ್ಷಿಯಂಟ್ ಹಿಸ್ಟ್ರಿ, ಅದರಲ್ಲಿ ಮೇನ್ ಎದಕ್ಕೆ ಫೋಕಸ್ ಮಾಡಬೇಕು, ಯುನಿಕ್ ಸಬ್ಜೆಕ್ಟ್ಸ್ ಏನು, ಅದನ್ನು ನಾವು ಯಾವ ಥರ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊತ ಹೋಗ್ತೀನಿ. ನೆಕ್ಸ್ಟ್ ಅದಾದಮೇಲೆ ಒಂದು ಸಬ್ಜೆಕ್ಟು ವಿತ್ ಪ್ರಾಪರ್ ನಾವು ಏನು ಮಾಡೋಣ, ಡೈಲಿ ಒಂದೊಂದು ವೀಡಿಯೋಸನ್ನು ಅಪ್ಲೋಡ್ ಮಾಡಿರ್ತೀನಿ ನಾನು. ಅದನ್ನು ಮುಂದೆ ಕಂಟಿನ್ಯೂ ಆಗ್ತಾ ನೋಡ್ಬೋದು. ಅಂದರೆ ನಾನು ನಿಮ್ಗೆ ಅದನ್ನು ಕೂಡ ಅಪ್ಡೇಟ್ ಮಾಡಿರ್ತೀನಿ. ಎಷ್ಟು ಒಂದು ದಿನಕ್ಕೆ 2 ವೀಡಿಯೋ ಆದರೆ 2 ಕೂಡ ಅಪ್ಲೋಡ್ ಮಾಡ್ತೀನಿ. ಈ ಥರ ಕಂಟಿನ್ಯೂ ಮಾಡ್ತಾ ಹೋಗೋಣ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದೊಂದು ವೀಡಿಯೋಸನ್ನು ಅಪ್ಲೋಡ್ ಮಾಡಿರ್ತೀನಿ. ಒಂದೊಂದು ಅಂದರೆ ತುಂಬ ಸಿಲೆಬಸ್ ಲೆಂದಿ ಇರೋದ್ರಿಂದ, ಅಂದರೆ ಲೆಂದಿ ಕೂಡ ಹೌದು, ಮತ್ತು ಹಾಗಾಗಿ ನಾವು ಏನು ಮಾಡೋಣ, ಫಸ್ಟ್ ಒಂದು ವೀಡಿಯೋಸನ್ನು ಅಪ್ಲೋಡ್ ಮಾಡ್ಕೊತ ಹೋಗೋಣ. ಯಾವ ಥರ ಬರುತ್ತೆ ಏನು ಅನ್ನೋದ್ರೆ, ನೀವು ನಿಮಗೆ ಏನಾದರೂ ತಿಳಿಲಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂತಂದರೆ ನನಗೆ ಹೇಳ್ಬೋದು ನೀವು, ನಾನು ಅದಕ್ಕೆ ರಿಪ್ಲೈ ಮಾಡಿರ್ತೀನಿ. ಮತ್ತು ಏನಾದರೂ ತಿಳಿಲಿಲ್ಲ ಅಂತಂದರೆ ಮೇಡಮ್ ಮತ್ತೊಮ್ಮೆ ಹೇಳಿ ಅಂತಂದು ಕೂಡ ನಾನು ಅದನ್ನು ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಅಷ್ಟೊಂದೇನು ಹೇಳುವಾಗ, ಎಲ್ಲ ಟಾಪಿಕ್ಸ್ ಹೆಸರಿದೆ ಇದರಲ್ಲಿ, ಮತ್ತೇನೂ ಇಲ್ಲ. ಟಾಪಿಕ್ಸನ್ನು ಯಾವ್ಯಾವ ಟಾಪಿಕ್ ಇದೆ, ನಾವು ಎದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಇರೋದು ಈ ವಿಡಿಯೋ. ಅದರಲ್ಲಿ ಇನ್ನೂ ಸಬ್ ಟಾಪಿಕ್ಸು, ಇನ್ನೂ ತುಂಬ ಟಾಪಿಕ್ಸ್ ಬರುತ್ತೆ. ಅದ್ರ ಬಗ್ಗೆ ಎಲ್ಲನೂ ಡೀಟೇಲಾಗಿ ನಿಮಗೆ ಹೇಳ್ತೀನಿ. ಓಕೆ, ಫಸ್ಟ್ ಇಷ್ಟು ನಂಗೆ ಸಾಕು ಅನಿಸುತ್ತೆ ಇವತ್ತಿಗೆ. ಓಕೆ, ನೆಕ್ಸ್ಟ್ ಇದನ್ನು ನಾನು ನಿಮಗೆ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆ, ಮುಂದಿನ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ. ನಾನು ಲಾಸ್ಟಲ್ಲೂ ಕೂಡ ಹೇಳಿದೆ ನಿಮಗೆ, ನಿನ್ನೆ ಕ್ಲಾಸಲ್ಲಿ ಕೂಡ ಹೇಳಿದ್ದೆ, ನಂದು ಡೇ ಸ್ಟಾರ್ಟ್ ಆಗೋದು ಒಂದು ಶ್ಲೋಕದಿಂದ, ಡೇ ಎಂಡ್ ಆಗೋದು ಒಂದು ಗೋಲ್ಡನ್ ಲೈನ್ನಿಂದ. ಹಾಗಾಗಿ ನಾನು ಒಂದು ಗೋಲ್ಡನ್ ಲೈನ್ ಹೇಳ್ತೀನಿ ಅಂತಂದರೆ, ಇದನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರು ಹೇಳಿರುವಂಥ ನೀವು ಡೈಲಿ ಮಾರ್ನಿಂಗ್ ಎದ್ಮೇಲೆ ಈ 5 ಲೈನ್ಸ್ಗಳನ್ನ ನಿಮಗಾಗಿ ನೀವು ಹೇಳ್ಕೊಳ್ಳಿ. ಅಂದರೆ ಯಾವ ಥರ ನನ್ನ ಡೇ ಸ್ಟಾರ್ಟ್ ಮಾಡಬೇಕು, ಏನು ಅನ್ನೋದ್ರ ಬಗ್ಗೆ ಎಲ್ಲನೂ ನೀವೇನು ಮಾಡ್ಬೋದು ಅನ್ನೋದ್ರ ಬಗ್ಗೆನೇ ನೀವು 1-2 ನಿಮಿಷ ಕಣ್ಣು ಮುಚ್ಕೊಂಡು ಈ 5 ಲೈನ್ಗಳನ್ನ ಹೇಳ್ಕೊಂಡ್ರೆ ನಿಮಗೆ ನಿಮ್ಮ ಡೇ ಯಾವಾಗಲೂ ತುಂಬಾ ಸಿಚುವೇಟೆಡ್ ಆಗಿರುತ್ತೆ. ಅಂದರೆ ತುಂಬಾ ಪವರ್ಫುಲ್ ಆಗಿರುತ್ತೆ. ಮಾರ್ನಿಂಗ್ ಎದ್ರಿಂದ ಈವ್ನಿಂಗ್ ಮಲಗೋವರೆಗೂ, ನೈಟ್ಗೆ ಮಲಗೋವರೆಗೂ ಕೂಡ ನಿಮ್ಮ ಡೇ ಫ್ರೆಶ್ ಇರಬೇಕು ಅಂತಂದರೆ ಈ 5 ಲೈನ್ಸ್ಗಳನ್ನ ನೀವು ಹೇಳಬೇಕು. ಅದಂತಂದರೆ ಎವ್ರಿ ಮಾರ್ನಿಂಗ್ ಎದ್ಮೇಲೆ 5 ಲೈನ್ಗಳನ್ನ ಹೇಳೋದ್ರಿಂದ ನಿಮ್ಮ ಮನಸ್ಥಿತಿ ಕೂಡ ಹೇಗಿರುತ್ತೆ, ತುಂಬಾ ಸ್ಟ್ರಾಂಗ್ ಆಗಿರುವಂಥ ಒಂದು ಮೈಂಡ್ಸೆಟ್ಟನ್ನು ನೀವು ಬಿಲ್ಡ್ ಮಾಡ್ಬೋದು. ಇದರಿಂದ ನಿಮ್ಮ ಡೇ ತುಂಬಾ ಎನರ್ಜೆಟಿಕ್ ಆಗಿ ಹೋಗುತ್ತೆ. ಆ 5 ಲೈನ್ಗಳಂತಂದರೆ ನಿಮಗೆ ನೀವೇ ಹೇಳ್ಕೊಳ್ಳಿ, ಅಂದರೆ ಸ್ಪೀಕ್ ಯುವರ್ ಸೆಲ್ಫ್. ಓಕೆ, ಆ 5 ಲೈನ್ಗಳು, ಫಸ್ಟ್ ಲೈನ್ ಇಸ್ ಐ ಆಮ್ ದಿ ಬೆಸ್ಟ್. ನಾನು ತುಂಬ ಬೆಸ್ಟ್ ಇದ್ದೀನಿ, ನನ್ನಲ್ಲಿ ತುಂಬ ಶಕ್ತಿ ಇದೆ. ಐ ಆಮ್ ದಿ ಬೆಸ್ಟ್, ಐ ಕ್ಯಾನ್ ಡೂ ಇಟ್. ಅಂದರೆ ನನ್ನಿಂದ ಎಲ್ಲನೂ ಸಾಧ್ಯ ಆಗುತ್ತೆ. ಓಕೆ, ನನ್ನಲ್ಲಿ ಅಸಾಧ್ಯವಾದಂಥ ಗುಣಗಳೇ ಇಲ್ಲ, ನನ್ನಲ್ಲಿ ಎಲ್ಲನೂ ಸಾಧ್ಯವಾದಂತೆ. ನನ್ನಲ್ಲಿ ಸಾಧ್ಯ ಆಗಲಿಲ್ಲ ಅಂತ ನಾನು ಅಂದ್ಕೊಂಡ್ರೂ ಕೂಡ ನಾನನ್ನು ಸಾಧನೆ ಮಾಡ್ಬೋದು ಅನ್ನೋದು ನಿಮ್ಮಲ್ಲಿ ಬೆಳಿಬೇಕು. ನೆಕ್ಸ್ಟು, ಗಾಡ್ ಈಸ್ ಆಲ್ವೇಸ್ ವಿತ್ ಮೀ. ದೇವರು ಯಾವಾಗಲೂ ನಿಮ್ಮ ಜೊತೆನೇ ಇದ್ದಾನೆ. ನಾ ಮಾಡುವಂಥ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅವನ ಒಂದು ಬೆಂಬಲ ಇದ್ದೇ ಇದೆ ಅನ್ನೋದ್ರ ಬಗ್ಗೆ ನೀವು ಡೈಲಿ ಗಾಡ್ ಈಸ್ ಆಲ್ವೇಸ್ ವಿತ್ ಮೀ ಅನ್ನೋ ಒಂದು ಟ್ಯಾಗ್ಲೈನನ್ನು ಹೇಳಬೇಕು. ನೆಕ್ಸ್ಟು, ಐ ಆಮ್ ಅ ವಿನ್ನರ್. ನಾನೊಬ್ಬ ಸಾಧಕ ಅನ್ನೋ ಥರ ನಾನಿನ್ನು ಸಾಧನೆ ಮಾಡ್ತಾ ಇದ್ದೀನಿ, ಬಟ್ ನನ್ನ ಮೈಂಡ್ಸೆಟ್ ಯಾವ ಥರ ಇರಬೇಕು, ನಾನೊಬ್ಬ ಸಾಧಕ, ನಾನು ಸಾಧನೆ ಮಾಡೇ ತೀರಬೇಕು, ಈ ಥರ ಒಂದು ಮೈಂಡ್ಸೆಟ್ ಇರಬೇಕು. ಅದಕ್ಕೆ ಐ ಆಮ್ ಅ ವಿನ್ನರ್, ಆಲ್ರೆಡಿ ಐ ಆಮ್ ಅ ವಿನ್ನರ್. ದೆನ್ 5ನೇದೇನಂತಂದರೆ, ಟುಡೇ ಈಸ್ ಮೈ ಡೇ. ಈ ದಿನ ನನಗೆ ದೇವರು ಕೊಟ್ಟಿರೋದು, ಇದು ನನ್ನ ದಿನ. ನಾನು ಯಾವ ಥರ ಇದನ್ನು ರೂಪಿಸ್ಕೊಳ್ತೀನೋ ಆ ಥರ ನನ್ನ ದಿನ ಆಗುತ್ತೆ ಅನ್ನೋದ್ರ ಬಗ್ಗೆ. ಆ ಥರ ನಾವು ಈ 5 ಲೈನ್ಸ್ಗಳನ್ನ ನಾವೇನು ಮಾಡಬೇಕು, ಮಾರ್ನಿಂಗ್ ಎದ್ದ ಮೇಲೆ ಈ 5 ಲೈನ್ಗಳನ್ನ ನೀವು ಸ್ಟಡಿ ಮಾಡ್ತಿರೋಂಥ ಸ್ಟಡಿ ಟೇಬಲ್ಗೂ ಕೂಡ ನೀವು
ಅಂಟಿಸ್ಕೊಳ್ಬೋದು. ಮೋಸ್ಟ್ ಪವರ್ಫುಲ್ ಲೈನ್ಸ್ ಅಂತ ಹೇಳ್ಬೋದು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬರೆದಿರುವಂತಹ ಈ ಲೈನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಮಾರ್ನಿಂಗ್ ಇದನ್ನು ಫಾಲೋ ಮಾಡಿ. ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಒಂದು ಶ್ಲೋಕವನ್ನು, ಲಾಸ್ಟಲ್ಲಿ ಒಂದು ಗೋಲ್ಡನ್ ಥಾಟನ್ನು. ಓಕೆ, ಯಾರಿಗಾದ್ರೂ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ಸಲ್ಲಿ ಕೇಳ್ಬೋದು. ನೀವು ಏನು ಡೌಟ್ ಇದೆ ಅಂತ ನಾನು ಕ್ಲಾರಿಫೈ ಮಾಡಿರ್ತೀನಿ. ನಿಮಗೆ ನಾನು ಹೇಳ್ತಿರುವಂಥ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಲೈಕ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಚಾನಲನ್ನು ಇನ್ನೂ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಓಕೆ, ಇದೇ ಥರ ಪವರ್ಫುಲ್ ಆಗಿರುವಂತಹ ವೀಡಿಯೋಸ್ಗಳನ್ನು ವಿತ್ ಗುಡ್ ಕ್ವಾಲಿಟಿ ಆಫ್ ಕಂಟೆಂಟನ್ನು ನಾನು ತೊಗೊಂಡು ಬರ್ತೀನಿ ಅಂತ ಹೇಳ್ತೀನಿ. ಓಕೆ, ನಾನು ಸಾಕಷ್ಟು ಜನಕ್ಕೆ ಶೇರ್ ಮಾಡಿಬಿಟ್ಟು ಇದನ್ನು ನಿಮ್ಮ ಫ್ರೆಂಡ್ಸು, ಕಲೀಗ್ಸು ಎಲ್ಲರಿಗೂ ಯಾರು ಕಾಂಪಿಟೇಟಿವ್ ಫೀಲ್ಡಲ್ಲಿ ಏನಾದರೂ ಮಾಡಬೇಕು ಅಂತ, ಅಚೀವ್ ಮಾಡಬೇಕಂತ ಅಂದ್ಕೊಂಡಿದ್ದಾರೋ ಅವರೆಲ್ಲರಿಗೂ ಶೇರ್ ಮಾಡಿ, ಮತ್ತು ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡ್ಬೋದು ನೀವು. ಓಕೆ, ಏನಾದರೂ ಮಿಸ್ಟೇಕ್ ಇತ್ತು ಅಂತಂದರೆ ಅದನ್ನು ಕೂಡ ಹೇಳಿ. ನಿಮಗೆ ಇದೇ ಥರ ಮಿಸ್ಟೇಕು ಏನಾದರೂ ಕಾಪಿ ಮಾಡಿದ್ದೀನಿ ಅಂತಂದರೆ ಅದನ್ನು ಕೂಡ ನಾನು ಕರೆಕ್ಷನ್ ಮಾಡ್ಕೊಂಡಿರ್ತೀನಿ. ಏನಾದರೂ ಮಿಸ್ಟೇಕ್ ಇತ್ತು ಅಂತಂದರೆ ಸಾರಿ. ಓಕೆ, ಎಸ್, ಥ್ಯಾಂಕ್ ಯು. ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಓಕೆ, ಥ್ಯಾಂಕ್ ಯು ಆಲ್.